ಇಂಡಿಯನ್ ಐಡಲ್ ಹೋದ್ಮೇಲೆ ಎಲ್ಲರೂ ನಿಮ್ಮ ಬಗ್ಗೆ ಒಂದು ಗುರ್ತಿಸಿದೇನಂತಂದ್ರೆ ರೂಟ್ಸ್ ಅನ್ನ ಬಿಡ್ಲಿಲ್ಲ, ಪಂಚೆ ಉಟ್ಕೊಂಡ್ರೆ ತಮ್ಮನ್ನ ತಾವು ತೋರಿಸ್ಕೊಂಡು. ಪಂಚೆ ಉಟ್ಕೊಂಡ್ರೆ ನನಗೆ ಹೋಮ್ಲಿ ಫೀಲ್ ಬರುತ್ತೆ. ಥ್ಯಾಂಕ್ ಗಾಡ್ ದೇವರ್ ಆಲ್ ಲೈಕಿಂಗ್ ಇಟ್. ಯಾರು ಆಡ್ಕೊಳ್ಳಿಲ್ಲ ಆ್ಯಂಡ್ ಆಡ್ಕೊಂಡ್ರು ಕೂಡ. ಇವಾಗ ಸ್ವಲ್ಪ ಪುಷ್ ಸಿಕ್ತು, ಒಂದು ಸ್ಟಾರ್ಡಮ್ ಬಂತು ಅಂದರೆ 3-4 ಕೋಡ್ ಬಂದ್ಬಿಡುತ್ತೆ ಜನಕ್ಕೆ. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಸಾಂಗ್ ಒಂದಾದ್ರೂ ಒಂದು ಸ್ಟೇಜ್ ಮೇಲೆ ಹಾಡ್ಬೋದಾಗಿತ್ತಲ್ಲ. ಅವರು ಕೂಡ ತುಂಬ ಟ್ರೈ ಮಾಡಿದ್ರು ಪಾಪ ಚಾನೆಲ್ನವರು. ದೇ ಕುಡೆಂಟ್. ರೈಟ್ಸ್ ಅಂತ ಇರುತ್ತೆ, ಅವರು ಕೂಡ ರಿಸ್ಕ್ ತೊಗೊಳಕ್ಕಾಗಲ್ಲ. ಶ್ರೇಯಾ ಮ್ಯಾಮ್ ಅಂದರೆ ನಂಗೆ ತುಂಬ 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 ಇಷ್ಟ. ನಿಮಗೆ ಸಿಕ್ಕಾಪಟ್ಟೆ ಹತ್ರ ಆಗಿದ್ದು ಪರ್ಫಾರ್ಮೆನ್ಸ್ ಯಾವುದು? हैरते आशिकी जगा मैं पैरों से ज़मीन लगा. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪ್ರಜಾವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈದೇಹಿ ಭಾಟಿ. ಇವತ್ತು ನಮ್ಮ ಜೊತೆ ಇರುವಂತಹ ಗೆಸ್ಟ್ ಯಾರಪ್ಪ ಅಂತಂದರೆ, ಮ್ಯೂಸಿಕ್ ಲವರ್ಸ್ ಇದ್ದವರಿಗೆ ಹಾಗೆ ರಿಯಾಲಿಟಿ ಶೋಗಳನ್ನು ಫಾಲೋ ಮಾಡ್ತಾ ಇದ್ದವರಿಗೆ ಇವರು ತುಂಬಾ ಚಿರಪರಿಚಿತ. ಜಿ ಕನ್ನಡದಲ್ಲಿ ಸಾರೆಗಮಪದಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಅದಾದಮೇಲೆ ಇಂಡಿಯನ್ ಐಡಲ್ಗೆ ಹೋಗಿ ಅಲ್ಲಿ ಒಂದಿಷ್ಟು ಫ್ಯಾನ್ಸ್ಗಳನ್ನು ಗಳಿಸ್ಕೊಂಡು ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿ ಈಗ ಔಟ್ ಆಗಿ ಹೊರಗಡೆ ಬಂದಿದ್ದಾರೆ. ಸೊ ಹೇಗಿತ್ತು ಜರ್ನಿ ಇಂಡಿಯನ್ ಐಡಲ್ದು, ಮತ್ತು ಮ್ಯೂಸಿಕಲ್ ಜರ್ನಿ ಅವ್ರದ್ದು ಹೇಗಿದೆ, ಏನೇನೆಲ್ಲ ಪ್ಲ್ಯಾನ್ಸ್ ಇಟ್ಕೊಂಡಿದ್ದಾರೆ, ಪ್ರತಿಯೊಂದನ್ನು ಮಾತಾಡೋಣ. ಮೊದಲಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀನಿಧಿ ಶಾಸ್ತ್ರಿ ಅವ್ರನ್ನ. ಶ್ರೀನಿಧಿ ಶಾಸ್ತ್ರಿ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಲಾಟ್ ಆಫ್ ಎಫರ್ಟ್ ಆದಮೇಲೆ ನೀವು ನನಗೆ ಇಂಟರ್ವ್ಯೂ ಅಲ್ಲ ಏನಂತಾರೆ, ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದಮೇಲೆ ನಿಮ್ಗೆ ಇಷ್ಟೊಂದು ಡಿಮ್ಯಾಂಡ್ ಆಗ್ತಾ ಇದೆ ಅಂತಂದರೆ, ಇನ್ನು ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ಇಂಡಸ್ಟ್ರಿಯಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಆಗಿ ಫುಲ್ ಫೇಮಸ್ ಆಗಿಬಿಟ್ರೆ ಇನ್ನೆಷ್ಟು ಡಿಮ್ಯಾಂಡ್ ಆಗ್ಬೋದು ನಿಮಗೆ ಅಂತ? ಅಯ್ಯೋ, ಡಿಮ್ಯಾಂಡ್ ಬಗ್ಗೆ. ಸೊ ಆ ಡಿಮ್ಯಾಂಡ್ ಜಾಸ್ತಿ ಆಗೋದು ಒಂದು ಕಡೆ ಪ್ರೌಡ್ ಫೀಲ್ ಆಗುತ್ತೆ, ಇನ್ನೊಂದು ಕಡೆ ನನ್ನ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಡುತ್ತೆ ಅಂದರೆ ನಾನು ಹೇಗೆ ಜನಗಳನ್ನ ಫೇಸ್ ಮಾಡಬೇಕು, ಜನಗಳು ಫ್ಯಾನ್ಸ್ ಜಾಸ್ತಿ ಆಗ್ತಾರೆ, ಅವ್ರನ್ನ ಹೇಗೆ ಫೇಸ್ ಮಾಡಬೇಕು, ಆ ಒಂದು ಪ್ರೆಷರು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ಹೇಳಿ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಫ್ಯಾನ್ಸ್ ಅಂತ ಹೇಳಿದ್ರಿ. ಐ ವುಡ್ ನಾಟ್ ಲೈಕ್ ಟು ಕಾಲ್ ದಮ್ ಫ್ಯಾನ್ಸ್, ಐ ವುಡ್ ಲೈಕ್ ಟು ಕಾಲ್ ದಮ್ ಮೈ ಫ್ರೆಂಡ್ಸ್. ಆ್ಯಂಡ್ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ತುಂಬ ತುಂಬ ಥ್ಯಾಂಕ್ಸ್. ಇಂಡಿಯನ್ ಐಡಲಲ್ಲಿ ನನ್ನ ಜರ್ನಿ ಇಲ್ಲಿ ತನಕ ಬರೋದಕ್ಕೆ ನಿಮ್ಮ ಎಲ್ಲರ ಅಮೂಲ್ಯವಾದ ವೋಟ್ಗಳ ಕಾರಣ. ಸೊ ನಿಮ್ಗೆಲ್ಲರಿಗೂ ವೋಟ್ ಮಾಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಇವಾಗ ನಾನು ದೊಡ್ಡ ಸ್ಟಾರ್ ಆಗಿಬಿಟ್ಟಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ತುಂಬ ಬೇಗನೆ ಆಚೆ ಬಂದೆ ನಾನು. ಸೊ ಟು ಬಿ ಆನೆಸ್ಟ್, ಜನಗಳನ್ನ ಫೇಸ್ ಮಾಡೋದು ಇನ್ನೂ ಕಷ್ಟ ಆಗುತ್ತೆ. ಬಿಕಾಸ್ ಐ ಶುಡ್ ನಾಟ್ ಎಂಡ್ ಅಪ್ ಬೀಯಿಂಗ್ ಆ್ಯರಗೆಂಟ್ ಟು ದೆಮ್. ಇವಾಗ ಅವರ ಪ್ರೀತಿ ಅವ್ರು ತೋರಿಸ್ತಾರೆ, ಅವ್ರ ಪ್ರೀತಿ ತುಂಬಾ ಚೆನ್ನಾಗಿ ನನಗೆ ತೋರಿಸ್ತಾರೆ. ಬಟ್ ನನಗೆ ಪ್ರೆಷರಲ್ಲಿ ಅವ್ರ ಹತ್ರ ಆ್ಯರಗೆಂಟಾಗಿ ಬಿಹೇವ್ ಮಾಡಿಬಿಟ್ರೆ ಅನ್ನೋ ಭಯ ನಂಗೆ ತುಂಬ ಕಾಡ್ತಾ ಇರುತ್ತೆ. ಅವಾಗವಾಗ ಏನು ಯಾವಾಗಲೂ ಕಾಡ್ತಾ ಇರುತ್ತೆ. ಸೊ ಅದು ಒಂದು ಕಷ್ಟ ಆಗುತ್ತೆ. ಆ್ಯಂಡ್ ಆಲ್ಸೋ ನನ್ನ ಕೆರಿಯರಲ್ಲಿ ಒಂದು ದೊಡ್ಡ ಮಟ್ಟದ ಪುಷ್ ಸಿಕ್ತು ನನಗೆ ಅಂತ ನನಗೆ ಇನ್ನೂ ಖುಷಿ ಇದೆ ಇಂಡಿಯನ್ ಐಡಲ್ ಮೂಲಕ. ಸೊ ಥ್ಯಾಂಕ್ಸ್ ಟು ಇಂಡಿಯನ್ ಐಡಲ್ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ತುಂಬ ಕಲಿಯೋಕ್ಕೆ ಸಿಕ್ತು ನನಗೆ ಇಂಡಿಯನ್ ಐಡಲಲ್ಲಿ. ಫಾರ್ ಎಕ್ಸಾಂಪಲ್, ನನ್ನ ಲೈಫಲ್ಲೇ ಯಾವತ್ತೂ ಕಿಶೋರ್ ಕುಮಾರ್ ಅವರ ಹಾಡುಗಳು ಹಾಡಿರಲಿಲ್ಲ. ನಾನು SPB ಸರ್ ಅವರ ತುಂಬ ತುಂಬ ದೊಡ್ಡ ಫ್ಯಾನ್. ಸೊ ನಾನು ಏನೇ ಹಾಡಿದ್ರು ನನಗೆ ಬೇಕು ಅಥವಾ ಬೇಡವೋ, ನಾನು SPB ಸರ್ದು ಒಂದು ಸ್ವಲ್ಪ ನುವಾನ್ಸಸ್ ಬರ್ತಾನೆ ಇತ್ತು ಸಾಂಗಲ್ಲಿ. ಸೊ ಅಲ್ಲಿ ನನಗೆ ಕಿಶೋರ್ ಕುಮಾರ್ ಹಾಡುಗಳನ್ನ ಕೊಟ್ಟು ಬೇಕಂತ they wanted to change my style, they wanted to push me through my potential. ಸೊ ಕಿಶೋರ್ ಕುಮಾರ್ ಅವರ ಹಾಡುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಮೆಂಟರ್ಸ್ ಹತ್ರ ಎಷ್ಟು ಬೈಸ್ಕೊಂಡಿದ್ದೀನಿ ಅಂದರೆ. ಆ್ಯಂಡ್ ಫೈನಲಿ ಶ್ರೇಯಾ ಘೋಷಾಲ್ ಅವರೇ ಒಂದಿನ ಕಾಮೆಂಟ್ ಕೊಟ್ಟರು ದ್ಯಾಟ್ ಕಿಶೋರ್ ಕುಮಾರ್ ಅವರ ಹಾಡುಗಳನ್ನ ನಿನ್ನಷ್ಟು ಚೆನ್ನಾಗಿ ಬೇರೆ ಯಾರೂ ಹಾಡಲ್ಲ ಇಲ್ಲಿ. ಕಿಶೋರ್ ಕುಮಾರ್ ಅವರ ಹಾಡುಗಳನ್ನ, ಅವರ ಚಿಕ್ಕ ಚಿಕ್ಕ ನ್ಯೂಯಾನ್ಸಸ್ನ ನೀನು ಚೆನ್ನಾಗೆ ತೊಗೋತೀಯಾ, ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತೀಯಾ, ಚೆನ್ನಾಗಿ ಪ್ರೊಡ್ಯೂಸ್ ಮಾಡ್ತೀಯಾ ಅಂತ. ಸೊ ಐ ಥಿಂಕ್ ಇಂಡಿಯನ್ ಐಡಲ್ ನನಗೆ ತುಂಬ 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 ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಸೊ ನಿಮ್ಮ ಸಂಗೀತ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಯಾಕೆ ಈ ಒಂದು ಕ್ಷೇತ್ರನ ನಿಮ್ಮ ಪ್ರೊಫೆಷನ್ ಮಾಡ್ಕೋಬೇಕು ಅಂತ ನಿಮಗೆ ಅನಿಸ್ತು ಅಂತ? ಇದು ನನ್ನ ಡಿಸಿಷನ್. ಇಟ್ ವಾಸ್ ವೆರಿ ಡ್ಯಾಂಗ್ಲಿಂಗ್. ಯಾಕಂದರೆ ನಾನು ಕನ್ನಡ ಸಾರೆಗಮಪಗೆ ಹೋದಾಗ ನನಗಿನ್ನೂ 14 ವರ್ಷ. 11th 12th ಸ್ಟ್ಯಾಂಡರ್ಡ್ ನನಗೆ ಅವಾಗ. ಸೊ ಇಲ್ಲ, 11th ಸ್ಟ್ಯಾಂಡರ್ಡ್, ಕರೆಕ್ಟ್. 11th ಸ್ಟ್ಯಾಂಡರ್ಡ್ ಮುಗಿಸಿ ಅವಾಗಿನ್ನೂ 12th ಸ್ಟ್ಯಾಂಡರ್ಡ್ ಆಗಿತ್ತು. ಆವಾಗ ಇಟ್ಸ್ ವೆರಿ ಅರ್ಲಿ ಕೆರಿಯರ್ ಚೂಸ್ ಮಾಡೋಕ್ಕೆ. ಸೊ ಸರೆಗಮಪಗೆ ಹೋದಾಗ ನನಗೆ ಸ್ವಲ್ಪ ಆಪರ್ಚುನಿಟೀಸ್ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಪ್ರೋಗ್ರಾಮ್ಗಳಾಗಲಿ, ಒಂದಷ್ಟು ಆಲ್ಬಮ್ಗಳಿಗೆ ಹಾಡೋಕ್ಕಾಗಲಿ, ಒಂದಷ್ಟು ಸಿನಿಮಾಗಳಿಗೆ ಹಾಡೋಕ್ಕಾಗಲಿ, ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಮಾಡೋಕ್ಕಾಗಲಿ ಅವಕಾಶಗಳು ಸಿಗೋಕ್ಕೆ ಸ್ಟಾರ್ಟ್ ಆಯಿತು ಅವಾಗ. ಸೊ ಅವಾಗ ನನಗನ್ನಿಸ್ತು ದ್ಯಾಟ್ ಎಸ್, ದಿಸ್ ಈಸ್ ಮೈ ಥಿಂಗ್ ಅಂತ. ಬಟ್ ಇನ್ನೊಂದು ಏನಂದರೆ, ಇವಾಗ 3 Idiotsಲ್ಲಿ ಒಂದು ಸೀನ್ ಇದೆ ಗೊತ್ತಾ ನಿಮಗೆ? ಮಾಧವನ್,
फरहान विल आस्क हिज पेरेंट्स क्या होगा, गाड़ी छोटी होगी, घर छोटा होगा, लेकिन फिर भी I'll be happy. And so that's how even my mindset is. ಇವಾಗ 10 ರೂಪಾಯಿ ನಾನು ದುಡಿದ್ರೂ ಕೂಡ ಐ ವಾಂಟ್ ಟು ಅರ್ನ್ ಇಟ್ ಥ್ರೂ ಮ್ಯೂಸಿಕ್, ಬಿಕಾಸ್ ಬೇರೆ ಎಲ್ಲೇ ಕೂತ್ಕೊಂಡು ಲಕ್ಷಾನುಗಟ್ಟಲೆ ದುಡಿದ್ರು ನನಗೆ ನೆಮ್ಮದಿ ಇರಲ್ಲ. ಮ್ಯೂಸಿಕ್ ಇಸ್ ಸಮಥಿಂಗ್ ವಿಚ್ ಐ ಲವ್. ಸೊ ನಾವೇನೇನು ಪ್ರೀತಿಸ್ತೀವೋ ಅದನ್ನು ನಮ್ಮ ಪ್ಯಾಷನ್ ಮಾಡಿಕೊಂಡು ಅದರಿಂದ ನಾವು ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಎಷ್ಟೇ ದುಡಿದ್ರೂ ನಮಗೆ ಖುಷಿ ಇರುತ್ತೆ, ಎಷ್ಟೇ ಕಮ್ಮಿ ದುಡಿದ್ರೂ ನಮಗೆ ಖುಷಿ ಇರುತ್ತೆ. ನಮ್ಮ ಅಪ್ಪ ಅಮ್ಮನೂ ಇದನ್ನೇ ಹೇಳಿದ್ರು ನನಗೆ. ಸೊ ಸಾರೆಗಮಪ ಆದ್ಮೇಲೆ ಒಂದು ತಕ್ಕ ಮಟ್ಟಿಗೆ ಒಂದು ಫೇಮ್ ಸಿಕ್ತು ನಿಮಗೆ, ಜನ ಶ್ರೀನಿಧಿ ಯಾರು ಅಂತ ಜನ ಗುರ್ತಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿಂದ ಇಂಡಿಯನ್ ಐಡಲ್ ಜರ್ನಿ ಬಗ್ಗೆ ಹೇಳೋದಾದ್ರೆ, ಅಲ್ಲಿಂದ ಇಂಡಿಯನ್ ಐಡಲ್ ಜರ್ನಿ ಅಂತ ಹೇಳಿದ್ರೆ ನಾನು ತುಂಬ ಅಪ್ಗ್ರೇಡ್ ಮಾಡ್ಕೊಂಡೆ ನನ್ನನ್ನು ನಾನು, ಟು ಬಿ ವೆರಿ ಆನೆಸ್ಟ್. ಇವಾಗ ಸರೆಗಮಪನಲ್ಲಿ ಇವಾಗ ಪೆಪಿ ನಂಬರ್ಸ್ ಆಗಲಿ, ಫಾಸ್ಟ್ ಸಾಂಗ್ಸ್ ಆಗಲಿ ಕೊಟ್ಟರೆ ನಾನು ಸ್ವಲ್ಪ ಹಿಂಜರಿತಾ ಇದ್ದೆ, ಸ್ವಲ್ಪ ಅಂಡರ್ ಕಾನ್ಫಿಡೆಂಟ್ ಆಗಿರ್ತಿದ್ದೆ. ಮೆಲಡಿ ವಾಸ್ ಮೈ ಕಾನ್ಫಿಡೆಂಟ್ ಜಾನರ್. ಸೊ ಆಮೇಲೆ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಮೈ ವೋಕಲ್ ಕ್ವಾಲಿಟಿ. ಆಮೇಲೆ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಕ್ಲಾಸಿಕಲ್ ಮ್ಯೂಸಿಕ್, ಕ್ಲಾಸಿಕಲ್ ಬೇಸ್. ಆಮೇಲೆ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಮೈ ಇವಾಗ ಸಾರೆಗಮಪನಲ್ಲಿ ನನಗೆ ಸ್ವಲ್ಪನೂ ಬೇಸ್ ಇರಲಿಲ್ಲ ಅಂತ ಹೇಳಿದ್ರು. ಸೊ ಬೇಸ್ ವಾಯ್ಸ್ ಮೇಲೆ ಸ್ವಲ್ಪ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಬೇರೆ ಬೇರೆ ಥರ ಹಾಡು, ಬೇರೆ ಬೇರೆ ಭಾಷೆಗಳ ಹಾಡನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ್ಯಂಡ್ ದೆನ್ 2024 ನಾನು ಸಾರೆಗಮಪ, ಹಿಂದಿ ಸಾರೆಗಮಪಗೆ ಹೋದೆ. ಓವರ್ ದೇರ್ ಐ ವಾಸ್ ಒನ್ ಅಮಾಂಗ್ ಟಾಪ್ 20 ಇನ್ ದ ಹೋಲ್ ಕಂಟ್ರಿ. ಸೊ ಟಾಪ್ 20 ದೇ ಟುಕ್ ಟಾಪ್ 12. ಐ ಕುಡಂಟ್ ಕ್ಲಿಯರ್. ಟಾಪ್ 20 ಐ ಕೇಮ್ ಔಟ್. ಸೊ ಅವಾಗ ಅನ್ನಿಸ್ತು, ಎಸ್ ಇನ್ನೊಂದು ಸ್ವಲ್ಪ ವರ್ಕ್ ಮಾಡಬೇಕು, ಇದು ಸಾಲದು ಅಂತ. ಸೊ 1 year ಮತ್ತೆ ಚೆನ್ನಾಗಿ ವರ್ಕ್ ಮಾಡಿದೆ. ನೆಕ್ಸ್ಟ್ ಇಯರ್ ಇಂಡಿಯನ್ ಐಡಲ್ ಫಸ್ಟ್ ಅಟೆಂಪ್ಟಲ್ಲೇ ಐ ಕ್ಲಿಯರ್ ದಿ ಆಡಿಷನ್ಸ್. ಸೊ ಇಂಡಿಯನ್ ಐಡಲ್ ಹೋದ್ಮೇಲೆ ಎಲ್ಲರೂ ನಿಮ್ಮ ಬಗ್ಗೆ ಒಂದು ಗುರ್ತಿಸಿದೇನಂತಂದ್ರೆ ರೂಟ್ಸನ್ನ ಬಿಡಲಿಲ್ಲ ಶ್ರೀನಿಧಿ ಅವರು. ಬಿಕಾಸ್ ಅಲ್ಲಿ ಹೋದ್ಮೇಲೆ ಅಲ್ಲಿ ಅಟ್ಮಾಸ್ಫಿಯರ್ಗೆ ಜನರು ಒಪ್ಕೊಂಡ್ಬಿಡ್ತಾರೆ ಎಷ್ಟೊಂದು ಜನರು. ಸೊ ಆದರೆ ಶ್ರೀನಿಧಿ ಅವರು ಪಂಚೆ ಉಟ್ಕೊಂಡ್ರೆ ತಮ್ಮನ್ನ ತಾವು ತೋರಿಸ್ಕೊಂಡ್ರು. ಐ ಮೀನ್ ಕರ್ನಾಟಕದ ಹುಡುಗ ಅಂತಂದು ಜಗತ್ ಜಾಹೀರ್ ಆಗಬೇಕು, ಆ ಥರದ್ದು ಒಂದಿಷ್ಟು ಮಾತುಗಳು. ನೀವು ಅಲ್ಲಿ ಹೋದಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರದ್ದು ಒಂದಿಷ್ಟು ಚರ್ಚೆಗಳು. ಸೊ ಜನರು ಎಷ್ಟು ಅಬ್ಸರ್ವ್ ಮಾಡ್ತಾರೆ ಅಂದರೆ, ನಾನು ಆಡಿಷನ್ ಕ್ಲಿಯರ್ ಆಗಿ ಎಲ್ಲ ಆದಮೇಲೆ, ಆಡಿಷನಲ್ಲಿ ಐ ವಾಸ್ ವೇರಿಂಗ್ ಯೆಲ್ಲೋ ಕಲರ್ ಶರ್ಟ್ ಆ್ಯಂಡ್ ವೈಟ್ ಕಲರ್ ಪಂಚೆ. ಆಡಿಷನ್ ಕ್ಲಿಯರ್ ಆದಮೇಲೆ ಫಸ್ಟ್ ಎಪಿಸೋಡಲ್ಲಿ ಐ ವಾಸ್ ವೇರಿಂಗ್ ರೆಡ್ ಕಲರ್ ಕುರ್ತಾ ಆ್ಯಂಡ್ ವೈಟ್ ಕಲರ್ ಪಂಚೆ. ಸೊ ಮೊದಲ ಪರ್ಫಾರ್ಮೆನ್ಸಲ್ಲಿ ಯೆಲ್ಲೋ ಕಲರ್ ಶರ್ಟ್ ಹಾಕ್ಕೊಂಡಿದ್ರಿ, ಎರಡನೇ ಪರ್ಫಾರ್ಮೆನ್ಸಲ್ಲಿ ರೆಡ್ ಕಲರ್ ಶರ್ಟ್ ಹಾಕ್ಕೊಂಡಿದ್ರಿ. ಸೊ ನಿಮ್ಮ ಕನ್ನಡ ಪ್ರೇಮ ತೋರಿಸುತ್ತೆ. ಇದು ಯಪ್ಪ ಎಷ್ಟು ಅಬ್ಸರ್ವ್ ಮಾಡ್ತಾರೆ ಜನ, ಯಪ್ಪ ಅಂತ ಅನಿಸ್ತು ನನಗೆ. ಸೊ ಐ ವಾಸ್ ವೆರಿ ಹ್ಯಾಪಿ ಜನರ ಒಂದು ಪ್ರೀತಿ ನೋಡಿ. ಆ್ಯಂಡ್ ನಾನು ತುಂಬ ನಂಬ್ತೀನಿ ಅದರಲ್ಲೆಲ್ಲ. ಬಿಕಾಸ್ ಜಸ್ಟ್ ರೂಟ್ಸ್ ಜೊತೆ ಕನೆಕ್ಟ್ ಆಗಿರಬೇಕು ಅನ್ನೋ ಒಂದು ನೆಪ ಮಾತ್ರ ಅಲ್ಲ, ನಂಗೆ ಇಷ್ಟ ಅದು. ಬಿಕಾಸ್ ಪಂಚೆ ಉಟ್ಕೊಂಡ್ರೆ ನನಗೆ ಹೋಮ್ಲಿ ಫೀಲ್ ಬರುತ್ತೆ. ಇವಾಗ ಥ್ಯಾಂಕ್ ಗಾಡ್ ದೇ ವರ್ ಆಲ್ ಲೈಕಿಂಗ್ ಇಟ್, ಯಾರು ಆಡ್ಕೊಳ್ಳಿಲ್ಲ ಆ್ಯಂಡ್ ಆಡ್ಕೊಂಡ್ರು ಕೂಡ. ಸೊ ಮೋಸ್ಟ್ ಆಫ್ ದಮ್ ವರ್ ಸೋ ವೆಲ್ಕಮಿಂಗ್. ಸೊ ಆ್ಯಂಡ್ ಆಲ್ಸೋ ನನಗೆ, ನಾನು ಮನೇಲಿ ಹೆಂಗಿರ್ತೀನೋ ಹಾಗೆ ಸ್ಟೇಜ್ ಮೇಲೆ ಹೋದರೆ ಐ ವಿಲ್ ಬಿ ವೆರಿ ಹ್ಯಾಪಿ, ಐ ವಿಲ್ ಬಿ ವೆರಿ ಕಂಫರ್ಟಬಲ್. ಇವಾಗ ನನಗೆ ಬೇರೆ ಎಲ್ಲೋ ಹೋಗಿದ್ದೀನಿ, ಮನೆಯಿಂದ ದೂರ ಇದ್ದೀನಿ, ಮುಂಬೈಯಲ್ಲಿದ್ದೀನಿ, ಯಾವುದೋ ಒಂದು ದೊಡ್ಡ ಸ್ಟೇಜ್ ಮೇಲೆ ಇದ್ದೀನಿ ಅನ್ನೋ ಒಂದು ಪ್ರೆಷರ್ ಇರಲ್ಲ ನನಗೆ. ಐ ವಿಲ್ ಬಿ ವೆರಿ ಕಂಫರ್ಟಬಲ್ ಪರ್ಫಾರ್ಮಿಂಗ್. ಆ್ಯಂಡ್ ಆಲ್ಸೋ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ಹೋಗೋಕ್ಕೆ ನನಗೆ ಇನ್ನೂ ತುಂಬ ಇಷ್ಟ ಆಗಿತ್ತು. ಸೊ ನಮ್ಮ ಕನ್ನಡದ ಹುಡುಗ ಅಂತ ಎಲ್ಲ ಕನ್ನಡದಲ್ಲಿ ಕಾಮೆಂಟ್ ಆಗ್ತಿದ್ರೆ ಜನ ವಾವ್ ಅಂತ ಅನಿಸ್ತಾ ಇತ್ತು ನನಗೆ. ಸೊ ದಿಸ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸನ್ನು ಇನ್ನು ಮುಂದೆ ತೊಗೊಂಡು ಹೋಗೋಕೆ ನನಗೆ ಇನ್ನೂ ತುಂಬ ಇಷ್ಟ. ಸೊ ನೀವು ಮುಂಚೆನೇ ಪ್ರಿಪೇರ್ ಆಗಿಬಿಟ್ಟಿದ್ರಿ, ಐ ಮೀನ್ ನಾನು ನ್ಯಾಷನಲ್ ಲೆವೆಲ್ಗೆ ಹೋದರೂ ಕೂಡ ನಾನು ಪಂಚೆ ಉಟ್ಕೊಂಡೇ ಹೋಗ್ಬೇಕು. ಎಸ್, ನ್ಯಾಷನಲ್ ಲೆವೆಲ್ಗೆ ಹೋದರೂ ಕೂಡ ಪಂಚೆ ಉಟ್ಕೊಂಡೇ ಹೋಗ್ಬೇಕಂತ ನಾನು ರೆಡಿ ಇದ್ದೆ. ಆ್ಯಂಡ್ ಆ್ಯಕ್ಚುಲಿ ನನಗಿನ್ನೂ ಐ ಲೈಕ್ ಬೀಯಿಂಗ್ ಅಥೆಂಟಿಕ್. ಇವಾಗ ಪಂಚೆ ಉಟ್ಕೋತೀನಿ ಅಂತ ನಾನು ಹೇಳಿದಾಗ ಅಲ್ಲಿ ಕಾಸ್ಟ್ಯೂಮ್ ಡಿಸೈನರ್ಸ್ ಇದ್ರು ಇಂಡಿಯನ್ ಐಡಲಲ್ಲಿ. ಸೊ ದೇ ಬ್ರಾಟ್ ಮೀ ಅ ಪಂಚೆ ವಿಚ್ ಐ ಕುಡ್ ವೇರ್ ಆ್ಯಸ್ ಅ ಪ್ಯಾಂಟ್ ಥರ ಸ್ಟಿಚ್ಡ್ ಪಂಚೆ ತೊಗೊಂಡು ಬಂದಿದ್ರು ನನಗೆ ಹಾಕ್ಕೊಳ್ಳೋಕ್ಕೆ ಅಂತ. ನಾನು ಹೇಳಿದೆ ಸ್ಟಿಚ್ದೆಲ್ಲ ಬೇಡ, ನನಗೆ ಅಥೆಂಟಿಕಾಗಿ ಉಟ್ಕೊಳ್ಳೋಕೆ ಬರುತ್ತೆ, ನಾನು ಉಟ್ಕೋತೀನಿ, ನನ್ನ ಮನೆಯಿಂದ ತೊಗೊಂಡು ಉಟ್ಕೋತೀನಿ. ಹೌದಾ? ಹಾಗೆ ಎಲ್ಲ ಎಪಿಸೋಡು ನಾನು ಕ್ಲೀನಾಗೆ ಪಂಚೆ ಉಟ್ಕೊಂಡು ಕಚ್ಚೆ ನೆರಿಗೆ ಎಲ್ಲ ಮಾಡಿ ಕಚ್ಚೆ ಎಲ್ಲ ಉಟ್ಕೊಳ್ತಾ ಇದ್ದೆ. ರೆಡಿಮೇಡ್ ಪಂಚೆ ನಂಗೆ ಇಷ್ಟ ಆಗಲ್ಲ, ಬೀಯಿಂಗ್ ವೆರಿ ಆನೆಸ್ಟ್, ನಂಗೆ ಇಷ್ಟ ಆಗಲ್ಲ ರೆಡಿಮೇಡ್. ಸೊ ಮೇಲ್ಗಡೆ ನೀವು ಹಾಕ್ತಿದ್ದ ಕುರ್ತಿ ಮಾತ್ರ ಅವ್ರು ಕೊಡ್ತಾ ಇದ್ರು. ಎಸ್. ಓಕೆ, ಸೊ ನೈಸ್. ಸೊ ಹೇಗೆ ಜರ್ನಿಯಲ್ಲಿ ನೀವು, ಐ ಮೀನ್ ಒಂದು ಕರ್ನಾಟಕದ ಹುಡುಗ ಆಗಿ ನೀವು ರೆಪ್ರೆಸೆಂಟ್ ಮಾಡಿದ್ರಿ ಇಂಡಿಯನ್ ಐಡಲಲ್ಲಿ, ಕರ್ನಾಟಕನ ರೆಪ್ರೆಸೆಂಟ್ ಮಾಡಿದ್ರಿ. ಜನಗಳು ನಿಮ್ಮ ಒಂದು
ಅಟೈರ್ನು ಇಷ್ಟಪಟ್ಟರು ಅಲ್ಲಿ ಜನನು. ಬಿಕಾಸ್ ಶ್ರೇಯಾ ಮ್ಯಾಮ್ ಮತ್ತು ವಿಶಾಲ್ ಸರ್ ಫಸ್ಟ್ ನಿಮ್ಮನ್ನು ನೋಡಿದ ತಕ್ಷಣ ಅವ್ರದ್ದೊಂದು ಆ ಒಂದು ಎಕ್ಸ್ಪ್ರೆಷನ್ ಇತ್ತಲ್ಲ, ಅದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಮಗೂ ಪ್ರೌಡ್ ಫೀಲ್ ಆಯಿತು, ಓಕೆ ಕನ್ನಡ ಹುಡುಗಂಗೆ ಇಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಿದ್ದಾರಲ್ಲ ಅಂತಂದು. ಅದೆಲ್ಲನೂ ಹೊರತುಪಡಿಸಿದ್ರೆ ಒಂದು ಹಾಡುಗಳು ಬರುತ್ತೆ, ಸಾಂಗ್ಸ್ಗಳು ಬರುತ್ತೆ. ಅದೆಲ್ಲ ಸಾಂಗ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಮ ಜೊತೆಗೆ ಇರುವಂಥದ್ದು ಕಂಟೆಸ್ಟೆಂಟ್ಸ್ಗಳು ಆಬ್ವಿಯಸ್ಲಿ ಸ್ಟ್ರಾಂಗ್ ಇರ್ತಾರೆ, ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ ನೀವೆಲ್ಲ ರೀತಿಯಾದಂತಹ ಒಂದಿಷ್ಟು ಪ್ರಿಪ್ರೇಷನ್ ಅನ್ನೋದು ಬೇಕಾಗುತ್ತೆ. ಸೊ ಅದು ಎಷ್ಟು ಚಾಲೆಂಜಿಂಗ್ ಆಗುತ್ತೆ. ಬಿಕಾಸ್ ಒಂದು ಯಾವಾಗಲೂ ಕೇಳ್ಪಟ್ಟಿದ್ದೀನಿ, ಕನ್ನಡದವ್ರಿಗೆ ಸೌತ್ ಇಂಡಿಯನ್ಸಿಗೆ ನಾರ್ತ್ ಇಂಡಿಯಾಗೆ ಹೋದರೆ ಅಲ್ಲಿ ಪ್ರೊನೌನ್ಸಿಯೇಷನ್ನು ಮತ್ತು ವೋಕಲಿಂದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬೇರೆ ಬೇರೆ ಥರ ಪ್ರೊನೌನ್ಸ್ ಮಾಡ್ತಾರೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವರು ನಾರ್ತ್ ಇಂಡಿಯನ್ಸ್ ಅಲ್ಲ ಅಂತಂದು. ಆ ಥರ ಚಾಲೆಂಜ್ ನನಗೊಂದು ಸ್ವಲ್ಪ ಆಯಿತು ಆ ಥರ ಪ್ರಾಬ್ಲಮ್, ತುಂಬ ಆಗಲಿಲ್ಲ ಥ್ಯಾಂಕ್ ಗಾಡ್. ಬಿಕಾಸ್ ನಾನು ಸ್ಕೂಲಿಂಗ್ ಎಲ್ಲ ಮಾಡಿದ ಆರ್ಮಿ ಪಬ್ಲಿಕ್ ಸ್ಕೂಲಲ್ಲಿ. ಸೊ ಇಟ್ಸ್ ಅ ಡೆಲ್ಲಿ ಅಫಿಲಿಯೇಟೆಡ್ ಸ್ಕೂಲ್, ಮೇಕ್ರಿ ಸರ್ಕಲಲ್ಲಿದೆ. ಅಲ್ಲಿ ನಾನು ಸ್ಕೂಲಿಂಗ್ ಮಾಡಿದ್ದು. ನಾನು ನರ್ಸರಿಯಿಂದ 10th ಸ್ಟ್ಯಾಂಡರ್ಡ್ ತನಕ ಅಲ್ಲೇ ಓದಿದ್ದು 13 ವರ್ಷ. ಸೊ ನನಗೆ ಹಿಂದಿ ಸ್ವಲ್ಪ ಫ್ಲೂಯೆನ್ಸಿ ಬಂದಿತ್ತು ಆವಾಗಲೇ. ಆ್ಯಂಡ್ NCC ಆಗಲಿ, NCCಲೂ ಕೂಡ ಡೆಲ್ಲಿಗೆ ಹೋಗಿದ್ದೆ ನಾನು. ಐ ಬಿನ್ ಅ ಪಾರ್ಟ್ ಆಫ್ ರಿಪಬ್ಲಿಕ್ ಡೇ ಪರೇಡ್. ಸೊ ಹಿಂದಿ ಒಂದು ಸ್ವಲ್ಪ ಚೆನ್ನಾಗೇ ನನಗೆ ಫ್ಲೂಯೆನ್ಸಿ ಇತ್ತು. ಇನ್ನೊಂದು ನೀವು ಟಕ್ಕರ್ ಕೊಡೋದು ಅಂತ ಹೇಳಿದ್ರಲ್ಲ, ಸೊ ಅಲ್ಲಿ ಕಂಟೆಸ್ಟೆಂಟ್ಸ್ ವರ್ ಸೋ ಗುಡ್. The contestants were so good that ನಾವಲ್ಲೆಲ್ಲ ಸೆಲೆಕ್ಟ್ ಆದ ತಕ್ಷಣ ಟಾಪ್ 16 ಕಂಟೆಸ್ಟೆಂಟ್ಸ್ ಅಂತ ಬಂದ ತಕ್ಷಣನೇ ನಾವೆಲ್ಲ ಒಂದ್ಸತಿ ಕುತ್ಕೊಂಡು ಮಾತಾಡ್ಬಿಟ್ವಿ. ಸಿ ಕಾಂಪಿಟೇಷನ್ ಆಚೆ ನೋಡೋರಿಗೆ ಮಾತ್ರ ನಮ್ಗಳ ಮಧ್ಯೆ ಕಾಂಪಿಟೇಷನ್ ಇದೆ ಅಂತ ಅನಿಸ್ಬೇಕು. ನಮ್ಗಳ ಮಧ್ಯೆ ಗ್ರಡ್ಜಸ್ ಆಗಲಿ ಕಾಂಪಿಟೇಷನ್ ಆಗಲಿ ಇರಬಾರ್ದು. ನಾವೆಲ್ಲ ಸೇರಿ ಶೋನ ಗೆಲ್ಲಿಸ್ಬೇಕು ಅಂತ ನಾವೇ ಮಾತಾಡ್ಕೊಂಡ್ವಿ ಒಂದ್ಸತಿ ಕೂತ್ಕೊಂಡು. ಸೊ ವಿ ಹ್ಯಾಡ್ ಅ ವೆರಿ ಗುಡ್ ಬಾಂಡಿಂಗ್ ದೇರ್. ಇವಾಗ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ಒಬ್ಬರು ಪ್ರಾಕ್ಟೀಸ್ ಮಾಡ್ತಿದ್ರೆ ಇನ್ನೊಬ್ರು ಬಂದು ಡಿಸ್ಟರ್ಬ್ ಮಾಡೋದು, ಪ್ರಾಕ್ಟೀಸ್ ಮಾಡೋಕ್ಕೆ ಬಿಡದೇ ಇರೋದು, ಆಲ್ ದಿಸ್ ಚೀಪ್ ಗೇಮ್ಸ್ ಯಾರು ಆಡ್ತಾ ಇರಲಿಲ್ಲ. ಎವ್ರಿ ಒನ್ ವರ್ ವೆರಿ ಗುಡ್. ಸಾಂಗ್ಸಲ್ಲಿ ಹೆಂಗಿರ್ತಿತ್ತಂದರೆ ನಾವು ವಿ ಯೂಸ್ ಟು ಹೆಲ್ಪ್ ಈಚ್ ಅದರ್. ಇವಾಗ ಒಬ್ನಿಗೆ ಹಾಡೋಕ್ಕೆ ಬರ್ತಿಲ್ಲ ಅಂದರೆ ಅವ್ನ ಸಾಂಗ್ ರೆಡಿ ಆಗೋಕ್ಕೂ ಕೂಡ ನಾನು ಹೋಗಿ ಹೆಲ್ಪ್ ಮಾಡ್ತಾ ಇದ್ದೆ. ಅಥವಾ ನಾನು ರಿಹರ್ಸಲಲ್ಲಿ ಏನೋ ತಪ್ಪು ಮಾಡಿದ್ರೆ ಬೇರೆಯವ್ರು ಬಂದು ನನಗೆ ಹೇಳ್ತಿದ್ರು, ನೋಡೋ ಇಲ್ಲಿ ತಪ್ಪು ಮಾಡ್ತಾ ಇದ್ದೆ, ಸರಿ ಮಾಡ್ಕೋ ಅಂತ. ಸೊ ದ್ಯಾಟ್ ವಾಸ್ ಸಚ್ ಅ ಪಾಸಿಟಿವ್ ಎನ್ವೈರ್ನ್ಮೆಂಟ್. ಇವಾಗ ಯಾಕಾದರೂ ಬಂದಪ್ಪ ಇಲ್ಲಿ ಅಂತ ನನಗೆ ಅನಿಸ್ತಿಲ್ಲ. ತುಂಬ ಚೆನ್ನಾಗಿ ಅನಿಸ್ತು, ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ ಇಲ್ಲಿ ಅಂತ. ಆ್ಯಂಡ್ ಆನಂದ್ ಶರ್ಮಾ ಸರ್ ಮೆಂಟ್ರಿಂಗ್ ಮಾಡ್ತಾಯಿದ್ರು ನಮಗೆ. ಹಿ ವಾಸ್ ಆಲ್ಸೋ ವೆರಿ ಸಪೋರ್ಟಿವ್. ಅವ್ರು ಆ್ಯಕ್ಚುಲಿ ಮನೆಯಿಂದ ಉಪ್ಪಿಟ್ಟು ತೊಗೊಂಡು ಬರ್ತಾಯಿದ್ರು. ನನಗೆ ಉಪ್ಪಿಟ್ಟು ಇಷ್ಟ ಅಂತ ಅವ್ರಿಗೆ ಗೊತ್ತು, ನನಗೆ ಅಂತ ಎಕ್ಸ್ಟ್ರಾ ಉಪ್ಪಿಟ್ಟು ತೊಗೊಂಡು ಬರ್ತಾಯಿದ್ರು. ಸೊ ದೇ ಮೇಡ್ ಮೀ ಫೀಲ್ ಲೈಕ್ ಹೋಮ್. ಆ್ಯಂಡ್ ಯಾ, ಸಾಂಗ್ಸ್ಗಳಂದರೆ ನೀವು ಪರ್ಫಾರ್ಮೆನ್ಸ್ ಮಾಡಿದಂತಹ ಇಂದಿಷ್ಟು ಸಾಂಗ್ಸ್ಗಳು ನೋಡ್ತಾ ಹೋದರೆ ನಿಮಗೆ ಸಿಕ್ಕಾಪಟ್ಟೆ ಹತ್ತಿರ ಆಗಿದ್ದು ಪರ್ಫಾರ್ಮೆನ್ಸ್ ಯಾವುದು? ತುಂಬ ಇಷ್ಟಪಟ್ಟರು ಜಡ್ಜಸ್ಸು, ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟರು, ಆ ಥರದ್ದು ಒಂದಿಷ್ಟು ಎಕ್ಸ್ಪೀರಿಯನ್ಸ್? ನನಗೆ ಕೊಟ್ಟಿರೋ ಎಲ್ಲ ಸಾಂಗ್ಸು ನಂಗೆ ತುಂಬ ಇಷ್ಟ ಆಗಿರೋ ಸಾಂಗ್ಸೇ. ಎಲ್ಲದನ್ನು ನಾನು ತುಂಬ ಇಷ್ಟಪಟ್ಟು ಮನಸ್ಸಿಂದ ಹಾಡಿದೆ. ಬಟ್ ನನಗೆ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದು ಅಂದರೆ ಐ ಥಿಂಕ್ ಮೈ ಆಡಿಷನ್ ಸಾಂಗ್ ಏ ಹೆರತೆ ಆ್ಯಂಡ್ ಓ ಸೈಯಾ. ಓಕೆ. ರೂಪ್ ಕುಮಾರ್ ರಾಥೋಡ್ ಅವ್ರು ಬಂದಿದ್ರು. ಆ ಸಾಂಗ್ ಒರಿಜಿನಲ್ OG ಸಿಂಗರೇ ಬಂದಿದ್ದರು. ಅವರಂತೂ ಅಯ್ಯೋ ನಾನು ಮರೆಯೋಕ್ಕೆ ಆಗಲ್ಲ ನಿಜವಾಗ್ಲೂ. ಅದನ್ನು ಹೇಳಿದ್ರೆ ಅವರು ಅಂತ, ನೀನು ನನಗಿಂತ ಚೆನ್ನಾಗಿ ಹಾಡ್ಬಿಟ್ಟೆ ಅಂತಂದರು. ಓ ಮೈ ಗಾಡ್, ಸೀರಿಯಸ್ಲಿನಾ? ಸೊ ಇವೆರಡು ಸಾಂಗ್ ನನ್ನ ಮನಸ್ಸಿಗೆ ಯಾವಾಗಲೂ ಹತ್ತಿರ ಇತ್ತು. ಆ್ಯಂಡ್ ಥ್ಯಾಂಕ್ ಗಾಡ್ ನನಗೆ ಅವೆರಡು ಹಾಡುಗಳು ಹಾಡೋಕ್ಕೆ ಅವಕಾಶ ಸಿಕ್ತು. ಇವಾಗ ನಿಮಗೆ ಅನ್ಸಿರತ್ತೆ ಇವೆರಡು ಹಾಡಿಯವ್ರು ಕೇಳಿ ಗೊತ್ತಿತ್ತು ಕೇಳ್ತೀರಾ ಅಂತ. ಇವಾಗ ಅವೆರಡು ಹಾಡಿ ಒಂದೆರಡು ಮೂರು ಲೈನ್ ಆದರೂ ಹಾಡಿ ಅಟ್ಲೀಸ್ಟ್. ಐ ನೋ ಪ್ರಾಕ್ಟೀಸ್ ಮಾಡ್ಬೇಕಾ ಅಂತ. ಇಲ್ಲ ಪ್ರಾಕ್ಟೀಸ್ ಇಲ್ಲ, ಹಾಡ್ಬೋದು. ಇಟ್ಸ್ ಓಕೆ, ದಿನ ಹಾಡಿ. ಕ್ಯೂ ಉರ್ದು ಫಾರಸಿ ಬೋಲ್ತೆ ಹೋ, क्यों उर्दू फारसी बोलते हो, 10 कहते हो 2 तोलते हो, झूठों के शहंशाह बोलो ना, कभी झांको मेरी आँखें, कभी झांको मेरी आँखें, सुनाए एक दास्तां जो होठों से खोलो ना, ऐ हैरते आशिकी जगा मत, पैरों से ज़मीं लगा मत, ऐ हैरते आशिकी, ऐ हैरते आशिकी
हो हैरते आशिकी ओढ़ूं तेरी काया 16 श्रृंगार में सजा लूं संगम किए रहना इसमें त्योहार में मना लूं खुशबू तेरी छू के कस्तूरी हो जाऊं इतनी फीकी थी मैं सिंदूरी हो जाऊं सुर से जरा बहकी हुई मेरी दुनिया थी बड़ी बेसुरी सुर में तेरे ढलने लगी बनी रे पिया मैं बनी बांसुरी जिंदगी ने पहनी है मुस्कान करने लगी है इतना करम क्यों न जाने करवट लेने लगी है अरमान फिर भी है आँख नम क्यों न जाने ओ सैया ಇದೆಲ್ಲವನ್ನು ನೋಡ್ತಾ ಹೋದ್ರೆ ನಿಮ್ಮ ಸಾಂಗ್ಸ್ಗಳನ್ನ ಕೇಳ್ತಿದ್ರು ಕರ್ನಾಟಕದ ಜನತೆ ಮೇನ್ ಆಗಿ ಎಲ್ಲರೂ ವರ್ಲ್ಡ್ ವೈಡ್ ಕೇಳಿದ್ದಾರೆ ಬಟ್ ಸ್ಟಿಲ್ ವೆನ್ ಇಟ್ ಕಮ್ಸ್ ಟು ಕರ್ನಾಟಕ ಅಂದ್ರೆ ಶ್ರೀನಿಧಿ ಅವ್ರು ಹೋಗಿದ್ದಾರೆ ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಥೆಂಟಿಕ್ ಆಗಿ ಅವರು ಹೋಗಿ ಅಟೈರ್ ಅಲ್ಲಿ ಹಾಡ್ ಹಾಡ್ತಾ ಇದ್ದಾರೆ ಬಟ್ ಎಲ್ಲೋ ಒಂದ್ ಕಡೆ ನಮ್ಮ ಕನ್ನಡ ಸಾಂಗ್ ಒಂದಾದ್ರೂ ಒಂದು ಸ್ಟೇಜ್ ಮೇಲೆ ಹಾಡ್ಬೋದಾಗಿತ್ತಲ್ಲ ಒಂದು ಆ ಸಾಂಗ್ ಯಾವ್ದಾದ್ರು ಒಂದು ಪರ್ಫಾರ್ಮೆನ್ಸ್ ಕೊಡ್ಬೋದಾಗಿತ್ತಲ್ಲ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಇನ್ಕ್ಲೂಡಿಂಗ್ ಮೀ ಇಲ್ಲ ಅದ್ರ ಬಗ್ಗೆ ನಾನು ಕೂಡ ರಿಕ್ವೆಸ್ಟ್ ಮಾಡಿದೆ ಅವ್ರಿಗೆ ಬಟ್ ಈವನ್ ದೇ ಆರ್ ಹೆಲ್ಪ್ಲೆಸ್ ಬಿಕಾಸ್ South, since it's a Hindi channel and it's a North Indian channel, South Indian languages ಗೆ ರೈಟ್ಸ್ ಇರಲ್ಲ ಅವ್ರ ಹತ್ರ ರೈಟ್ಸ್ ಅಂದರೆ ದೇ ಬೈ ಅ ಹೋಲ್ ಲೇಬಲ್ ಸೊ ಆ ಲೇಬಲ್ ಕೆಳಗೆ ಬರೋ ಯಾವ ಹಾಡನ್ನ ಬೇಕಾದ್ರೂ ಅವ್ರು ಪರ್ಫಾರ್ಮ್ ಮಾಡ್ಬೋದು ಅಲ್ಲಿ ಸೊ ಲೇಬಲಲ್ಲಿ ಇಲ್ದೇ ಇರೋ ಸಾಂಗ್ನ ಅವ್ರು ಏನಾದ್ರು ಯೂಸ್ ಮಾಡಿದ್ರೆ ಚಾನಲಲ್ಲಿ ದೇ ವಿಲ್ ಬಿ ಸೂಡ್ ಬೈ ದ ಆಡಿಯೋ ಕಂಪನಿ ಸೊ ದ್ಯಾಟ್ ವಾಸ್ ಅ ಪ್ರಾಬ್ಲಮ್ ಆ್ಯಕ್ಚುಲಿ ನಾನು ರಿಕ್ವೆಸ್ಟ್ ಮಾಡಿದೆ 2-3 ಸತಿ ರಿಕ್ವೆಸ್ಟ್ ಮಾಡಿದೆ ಆ್ಯಕ್ಚುಲಿ ಜಯಪ್ರದಾ ಅವ್ರು ಬಂದಾಗ ರಿಕ್ವೆಸ್ಟ್ ಮಾಡಿದ್ದೆ ಅಪ್ಪ ಅಮ್ಮನೂ ಹೇಳಿದ್ರು ಜಯಪ್ರದಾ ಅವ್ರು ಬಂದಾಗ ಕೇಳೋ ಯಾವ್ದಾದ್ರು ಸಾಂಗು ಅಂತ ಇವಾಗ ಕರೆದರೂ ಕೇಳದೆ ಅದನ್ನು ಹಾಡ್ತೀನಿ ಒಂದು 2 ಲೈನ್ ಹಾಡ್ತೀನಿ ಅಂತ ಕೇಳು ಅಥವಾ ಕರುಣೆಯ ತೋರೆಯ ಯಾವ್ದಾದ್ರು ಹಾಡು ಹೇಳ್ತೀನಿ ಅಂತ ಕೇಳು ಅಂತ ಅಪ್ಪ ಅಮ್ಮನೂ ಹೇಳಿದ್ರು ನಾನು ರಿಕ್ವೆಸ್ಟ್ ಮಾಡಿದೆ ಅವರು ಕೂಡ ತುಂಬ ಟ್ರೈ ಮಾಡಿದ್ರು ಪಾಪ ಅದು ಆಗಲಿಲ್ಲ ಆ್ಯಂಡ್ ಆಲ್ಸೋ ಅನಿಲ್ ಕಪೂರ್ ಅವ್ರು ಬಂದಿದ್ರು ಒಂದ್ಸತಿ ಸೊ ಅನಿಲ್ ಕಪೂರ್ ಅವ್ರ ಮುಂದೆ ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಐ ವಾಂಟೆಡ್ ಟು ಸಿಂಗ್ ನಗುವ ನಯನ ಅವ್ರ ಮುಂದೆ ಒಂದು 2 ಲೈನ್ ಆಗ ಅವ್ರಿಗೆ ಡೆಡಿಕೇಟ್ ಮಾಡೋ ಥರ ಸೊ ಅವರು ಕೂಡ ತುಂಬ ಟ್ರೈ ಮಾಡಿದ್ರು ಪಾಪ ಚಾನೆಲ್ನವರು ದೇ ಕುಡೆಂಟ್ ಸೊ ಕೆಲವೊಂದು ಸತಿ ಮಾಡೋಕ್ಕಾಗಲ್ಲ ಅದನ್ನು ರೈಟ್ಸ್ ಅಂತ ಇರುತ್ತೆ ಅವರು ಕೂಡ ರಿಸ್ಕ್ ತೊಗೊಳಕ್ಕಾಗಲ್ಲ ಸೊ ದ್ಯಾಟ್ಸ್ ಅ ಹಿಂಡ್ರೆನ್ಸ್ ಎಷ್ಟು ಮಿಸ್ ಮಾಡ್ಕೊಂಡ್ರಿ ನೀವು ಕನ್ನಡ ಸಾಂಗ್ನ ಅಲ್ಲಿ ಹಾಡದೇ ಇರೋದನ್ನ ಕನ್ನಡ ಸಾಂಗ್ನ ಅಲ್ಲಿ ಹಾಡದೇ ಇರೋದು ಅಂದರೆ ಅಟ್ಲೀಸ್ಟ್ ಕನ್ನಡ ಗೊತ್ತಿರೋರು ಒಂದಿಬ್ರು ಗೆಸ್ಟ್ಸ್ ಬಂದಿದ್ರಲ್ವ ಅವ್ರ ಮುಂದೆ ಹಾಡ್ಬೇಕಂತ ನಂಗೆ ಆಸೆ ಇತ್ತು ಆ್ಯಂಡ್ ಆಲ್ಸೋ ಶ್ರೇಯಾ ಘೋಷಾಲ್ ಅವ್ರ ಮುಂದೆ ಶ್ರೇಯಾ ಘೋಷಾಲ್ ಅವರು ತುಂಬ ಕನ್ನಡ ಹಾಡುಗಳು ಹಾಡಿದ್ದಾರೆ ಕರ್ನಾಟಕದಲ್ಲೂ ಕೂಡ ತುಂಬ ಫ್ಯಾನ್ಸ್ ಇದ್ದಾರೆ ಶ್ರೇಯಾ ಮ್ಯಾಮ್ಗೆ ಸೊ ಶ್ರೇಯಾ ಮ್ಯಾಮ್ ಹಾಡಿದ್ರು ಯಾವ್ದಾದ್ರು ಒಂದು ಕನ್ನಡ ಹಾಡು ಅವ್ರ ಮುಂದೆ ಅಂತ ಕೇಳ್ತಿದ್ರು ಜನ ಸೊ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಅವರು ಕೂಡ ಟ್ರೈ ಮಾಡ್ತಾ ಇದ್ರು ಸೊ ನಾನು ಕೂಡ ತುಂಬ ಮಿಸ್ ಮಾಡಿಕೊಂಡೆ ಕನ್ನಡ ಸಾಂಗ್ಸನ್ನು ಇವಾಗ ಮೊನ್ನೆ ಯಾವುದೋ ಒಬ್ಬರ ಮನೆಗೆ ಹೋಗಿದ್ದೆ ಅಲ್ಲಿ ಒಂದು ಹಾಡು ಹೇಳು ಅಂತ ಕೇಳಿದ್ರು ಅಲ್ಲಿ ಐ ಸ್ಯಾಂಗ್ ಶ್ರೀಗಂಧ ಸೊ ಅಲ್ಲಿ ಹಾಡು ಹೇಳಿದ ತಕ್ಷಣ ಅನಿಸ್ತಪ್ಪ ಎಸ್ ಪಿ ಬಿ ಸರ್ ಹಾಡು ಎಷ್ಟು 6 ತಿಂಗಳಾದ್ಮೇಲೆ ಎಸ್ ಪಿ ಬಿ ಸರ್ ಹಾಡ್ತಿದ್ದೆ ಎಷ್ಟು ಮಿಸ್ ಮಾಡಿಕೊಂಡೆ ನಾನು ಅಂತ ಸೊ ತುಂಬ ಮಿಸ್ ಮಾಡಿಕೊಂಡೆ ಸೊ ಅಲ್ಲ ಆಫ್ ದಿ ಕ್ಯಾಮ್ರಾನು ಅಂದ್ರೆ ಆಫ್ ದಿ ರೆಕಾರ್ಡ್ ನೀವು ಹಾಡ್ತಾ ಇದ್ರಾ ಯಾವ್ದಾದ್ರು ಕನ್ನಡ ಸಾಂಗ್ ಅಂದ್ರೆ ನಿಮ್ಮ ನಾನು ಕೇಳ್ತಾ ಇದ್ದೆ ಅಂದ್ರೆ ನಿಮ್ ಜೊತೆ ಇರ್ತಾರಲ್ಲ ಕೋ-ಕಂಟೆಸ್ಟೆಂಟ್ಸ್ ಗಳಿಗೆ ನಾನು ಆಕ್ಚುಲಿ ನನ್ನ ರೂಮ್ಮೇಟ್ಗೆ ಒಂದು ಕನ್ನಡ ಹಾಡು ಹಾಡ್ಸಿದ್ದೆ ಇಟ್ ಇಸ್ ಇನ್ ದಿ ಇನ್ಸ್ಟಾಗ್ರಾಮ್ ಜೂಲಿ ಲಕ್ಷ್ಮಿ ಅವ್ರದ್ದು ಬರ್ಡೇಗೆ ಹಾಡ್ಸಿದ್ದೆ ಆಕಾಶದಿಂದ ಧರೆಗಿಳಿದ ರಂಭೆ ಇವಳೆ ಇವಳೆ ಚಂದನದ ಗೊಂಬೆ ಅವನಿಗೆ ಪಾಪ ಕನ್ನಡ ಬರಲ್ಲ ಈಸ್ ಫ್ರಮ್ ಜಾರ್ಖಂಡ್ ಈಸ್ ಫ್ರಮ್ ಧನ್ಬಾದ್ ಅಭಿಷೇಕ್ ಕುಮಾರ್ ಅಂತ ಹಿ ವಾಸ್ ಮೈ ರೂಮ್ಮೇಟ್ ಸೊ ಅವನ ಕೈಲಿ ಅವ್ನಿಗೆ ಈ ಹಾಡನ್ನ ಕಲಿಸಿ ಅವನಿಗೆ ಇಂಗ್ಲೀಷ್ ಲಿರಿಕ್ಸ್ ಎಲ್ಲ ತೆಕ್ಕೊಟ್ಟು ಅವ್ನು ಇಂಗ್ಲೀಷಲ್ಲಿ ಲಿರಿಕ್ಸ್ ನೋಡಿಕೊಂಡು ಹಾಡಿ ದಟ್ ವಾಸ್ ಕ್ವೈಟ್ ವೈರಲ್ ಸೊ ಅವನ ಕೈಲಿ ಒಂದು ಕನ್ನಡ ಹಾಡು ಹಾಡಿಸಿದ್ದೆ ಅದಕ್ಕೂ ತುಂಬ ಪ್ರಶಂಸೆ ವ್ಯಕ್ತಪಡಿಸಿದ್ರು ನಮ್ಮ ಕನ್ನಡದ ಜನ
ಅವ್ರ ಕೈಲಿ ಕನ್ನಡ ಬರ್ದಿರೋರ ಕೈಲಿ ಕನ್ನಡ ಹಾಡು ಹಾಡಿಸ್ತಾ ಇದ್ದೀರಾ ಅಂತ. ಸೊ ಎಲ್ಲದನ್ನು ನೋಡ್ತಾ ಇದ್ದಾರೆ ಜನ, ನಾನು ಅಲ್ಲಿ ಏನು ಮಾಡಿದ್ರು ಅದನ್ನು ನೋಡ್ತಾ ಇದ್ದಾರೆ ಜನ ಅಂತ. ಐ ವಾಸ್ ರಿಯಲಿ ವೆರಿ ಹ್ಯಾಪಿ. ಸೊ ಮಿಸ್ ಅಂತೂ ಮಾಡ್ಕೊಳ್ಳಿಲ್ಲ, ಸ್ಟೇಜ್ ಮೇಲೆ ಹಾಡೋದನ್ನು ಮಿಸ್ ಮಾಡಿಕೊಂಡೆ. ಬಟ್ ಫೋನ್ ಇರೋದ್ರಿಂದ, ಇಂಟರ್ನೆಟ್ ಇರೋದ್ರಿಂದ SPB ಸರ್ ನೆನಪಾದ ತಕ್ಷಣ ಹಾಕ್ಕೊಂಡು ಕೇಳ್ತಾ ಇದ್ದೆ. ಓಕೆ, ಸಾಂಗ್ ಸೆಲೆಕ್ಷನ್ ಬಗ್ಗೆ ನೀವು ಅವಾಗ ಮಾತಾಡ್ತಾ ಇದ್ದಾಗ ಒಂದು ಸೋಷಿಯಲ್ ಮೀಡಿಯಾ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಒಂದು ಚರ್ಚೆ ಬಂತು ಸೋಷಿಯಲ್ ಮೀಡಿಯಾದಲ್ಲಿ. ನಮ್ಮ ಶ್ರೀನಿಧಿಗೆ ಅಷ್ಟು ಚೆನ್ನಾಗಿ ಹಾಡ್ತಾರೆ, ಬಟ್ ಅವರಿಗೆ ಸೆಟ್ ಆಗೋವಂಥದ್ದು ಅಥವಾ ಫೇಮಸ್ ಸಾಂಗ್ಸನ್ನು ಇಂಡಿಯನ್ ಐಡಲ್ ಅವ್ರು ಕೊಡ್ತಾ ಇಲ್ಲ, ಅದ್ರ ಬಿಟ್ಟು ಬೇರೆ ಕಂಟೆಸ್ಟೆಂಟ್ಗೆ ಸಿಕ್ಕಾಪಟ್ಟೆ ಫೋಕಸ್ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಫೋಕಸ್ ಮಾಡ್ತಿಲ್ಲ ಅಂತ ಒಂದಿಷ್ಟು ಚರ್ಚೆಗಳು. ಇಲ್ಲ, ಐ ಶುಡ್ ಬಿ ಆ್ಯಕ್ಚುಲಿ ಥ್ಯಾಂಕ್ಫುಲ್, ಐ ಶುಡ್ ಬಿ ಗ್ರೇಟ್ಫುಲ್ ಟು ಇಂಡಿಯನ್ ಐಡಲ್. ಬಿಕಾಸ್ ನಾನು ಮುಂಚೆನೇ ಹೇಳ್ದಂಗೆ ದೇ ಹೆಲ್ಪ್ ಮೀ ಪುಷ್ ಮೈ ಲಿಮಿಟ್ಸ್. ಇವಾಗ ನಾನು ಲೈಫಲ್ಲಿ ಯಾವತ್ತೂ ಕಿಶೋರ್ ಕುಮಾರ್ ಅವ್ರ ಹಾಡುಗಳು ಹಾಡಲಿಲ್ಲ, ಬಟ್ ಇಂಡಿಯನ್ ಐಡಲಲ್ಲಿ ಎಷ್ಟೊಂದು ಕಿಶೋರ್ ಕುಮಾರ್ ಅವ್ರ ಹಾಡುಗಳು ಹಾಡಿದೆ. ಆ್ಯಕ್ಚುಲಿ ನಾನು ಇಂಡಿಯನ್ ಐಡಲಲ್ಲಿ ಎಷ್ಟು ಹಾಡು ಹಾಡಿದ್ದೀನೋ ಅದರಲ್ಲಿ 60-70% ಕಿಶೋರ್ ಕುಮಾರ್ ಅವ್ರದ್ದೇ ಹಾಡುಗಳು ಹಾಡಿದೆ ನಾನು. ಉಳಿದಿದ್ದ 20-30% ಹರಿಹರನ್ ಅವ್ರ ಹಾಡುಗಳು ಹಾಡಿದೆ. ಸೊ ಕಿಶೋರ್ ಕುಮಾರ್ ಅವ್ರ ಹಾಡುಗಳು ಇವನ ಕೈಲಿ ಹಾಡಬಹುದು ಅಂತ ನನಗೆ ಗೊತ್ತಿರಲಿಲ್ಲ, ನನಗೆ ತೋರಿಸ್ಕೊಟ್ರು ಆ್ಯಕ್ಚುಲಿ ಸೋನಿ ಅವರು, ಇಂಡಿಯನ್ ಐಡಲ್ ಅವರು. ಆ್ಯಂಡ್ ಇನ್ನೊಂದೇನಿರುತ್ತೆ ಮ್ಯಾಮ್, ದ್ಯಾಟ್ ಪ್ರತಿ ವಾರ ಒಬ್ಬೊಬ್ಬರು ಗೆಸ್ಟ್ಗಳು ಬರ್ತಾ ಇರ್ತಾರೆ. ಸೊ ಆ ಗೆಸ್ಟ್ಗಳಿಗೆ ನಾವು ಡೆಡಿಕೇಟ್ ಮಾಡೋ ಥರ ಹಾಡುಗಳು ಕೊಡ್ತಾರೆ. ನಾವು ಯಾವ ಥರ ನಮಗೆ ಇಷ್ಟ ಬಂದ ಹಾಡು ಹಾಡೋಕ್ಕಾಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಐ ಸ್ಯಾಂಗ್ ಏಕ್ ಲಡ್ಕಿ ಕೋ ದೇಖ್ ಅದು ಇನ್ ಫ್ರಂಟ್ ಆಫ್ ಅನಿಲ್ ಕುಮಾರ್, ಅನಿಲ್ ಕಪೂರ್ ಅವರು. ಆ್ಯಂಡ್ ಐ ಸ್ಯಾಂಗ್ ಪ್ಯಾರ್ ಕಾ ತೋಫಾ ತೇರಾ ಬನಾ ಹೈ ಜೀವನ್ ಮೇರಾ, ಅದು ಜಯಪ್ರದಾ ಅವರ ಹಾಡು. ಸೊ ಗೆಸ್ಟ್ಗಳನ್ನ ಕರೆಸಿರ್ತಾರೆ, ಅವ್ರಿಗೆ ನಾವು ಡೆಡಿಕೇಟ್ ಮಾಡೋ ಥರ ಹಾಡುಗಳು ಕೊಡ್ತಾರೆ. ಸೊ ವಿ ಕೆನಾಟ್ ಡಿಸೈಡ್ ನಾವು ಈ ವಾರ ಈ ಹಾಡು ಹಾಡ್ತೀನಿ, ಈ ವಾರ ಈ ಹಾಡು ಹಾಡ್ತೀನಿ. ವಿ ಕಾಂಟ್ ಡಿಸೈಡ್ ದ್ಯಾಟ್. ತುಂಬ ದೇರ್ ಆರ್ ಮೆನಿ ಅದರ್ ಫೋರ್ಸಸ್, ಮೆನಿ ಅದರ್ ಟೀಮ್ಸ್ ವರ್ಕಿಂಗ್ ಫಾರ್ ದಿಸ್. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಐ ಶುಡ್ ಬಿ ವೆರಿ ಗ್ರೇಟ್ಫುಲ್, ವೆರಿ ಥ್ಯಾಂಕ್ಫುಲ್ ಟು ಇಂಡಿಯನ್ ಐಡಲ್ ಫಾರ್ ಶೋಯಿಂಗ್ ದಿಸ್ ಸೈಡ್ ಆಫ್ ಮೀ ಆಲ್ಸೋ, ಕಿಶೋರ್ ದಾಸ್ ಸೈಡ್ ಆಫ್ ಮೀ ಆಲ್ಸೋ. ಪ್ರಾಕ್ಟೀಸ್ ಅಂತಾನು ನೋಡೋದಾದರೆ ಐ ಯೂಸ್ ಟು ಥಿಂಕ್ ಅ ಲಾಟ್. ಐ ಯೂಸ್ ಟು ಅಂದರೆ ಸ್ಟ್ರಾಟಜೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೆ. ಈ ಹಾಡಿಗೆ ನನ್ನ ವಾಯ್ಸ್ ಈ ಥರ ಇರಬೇಕು, ಈ ಹಾಡು ಹಾಡೋಕ್ಕೆ ನನ್ನ ವಾಯ್ಸಲ್ಲಿ ಒಂದು ಸ್ವಲ್ಪ ಕ್ರ್ಯಾಕ್ ಇರಬೇಕು ಅಂತ. ಸೊ ಐ ಯೂಸ್ ಟು ಪ್ಲ್ಯಾನ್, ಓಕೆ ಈ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನನ್ನ ವಾಯ್ಸ್ ಬೇಗ ಎಕ್ಸಾಸ್ಟ್ ಆಗುತ್ತೆ. ಸೊ ಎಕ್ಸಾಸ್ಟ್ ಆದರೆ ನನ್ನ ವಾಯ್ಸಲ್ಲಿ ಒಂದು ಕ್ರ್ಯಾಕ್ ಬರುತ್ತೆ, ಆ ಕ್ರ್ಯಾಕ್ ವಿಲ್ ಆ್ಯಡ್ ನ್ಯೂ ಫ್ಲೇವರ್ ಟು ದ ಸಾಂಗ್. ಅಥವಾ ಈ ವಾಯ್ಸಲ್ಲಿ ನನ್ನ ವಾಯ್ಸು ಬೆಣ್ಣೆಯಿಂದ ಕೂದಲು ತೆಗ್ದಂಗೆ ಇರಬೇಕು. ಸೊ ನನ್ನ ವಾಯ್ಸಿಗೆ ಚೆನ್ನಾಗಿ ರೆಸ್ಟ್ ಕೊಡಬೇಕು, ಇಷ್ಟು ಮಾತ್ರ ಪ್ರಾಕ್ಟೀಸ್ ಮಾಡಬೇಕು, ಇಷ್ಟು ಮಾತ್ರ ರೆಸ್ಟ್ ಕೊಡಬೇಕು. ಈ ವಾಯ್ಸಲ್ಲಿ ಚೆನ್ನಾಗಿ ಪವರ್ ಕೊಡಬೇಕು, ಸ್ವಲ್ಪ ಒಂದು ಚಿಕ್ಕ ಕ್ರ್ಯಾಕ್ ಇದ್ದರೆ ವಾಯ್ಸಲ್ಲಿ ಚೆನ್ನಾಗಿ ಕೇಳುತ್ತೆ ಇನ್ನು ಈ ಹಾಡು ಅನ್ನುವಾಗ ಐ ಯೂಸ್ ಟು ಪರ್ಪಸ್ಫುಲಿ ಎಕ್ಸಾಸ್ಟ್ ಮೈ ವಾಯ್ಸ್. ರಾತ್ರಿ ಎಲ್ಲ ಹಾಡ್ತಿದ್ದೆ, 10-11 ಗಂಟೆಗೆ ಹಾಡೋಕ್ಕೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಜಾವ 4-4:15 ತನಕ ಹಾಡ್ತಾನೆ ಇದ್ದೆ. ಟು ಎಕ್ಸಾಸ್ಟ್ ಮೈ ವಾಯ್ಸ್. ಬೆಳಗ್ಗೆ 4:15ಗೆ ಮಲಗಿ ಮತ್ತೆ ಲೇಟಾಗಿ 10 ಗಂಟೆಗೆಲ್ಲ ಎದ್ದು ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ 10 ಗಂಟೆಗೆ ಪ್ರಾಕ್ಟೀಸ್ ಮಾಡುವಾಗ ಈ ವಾಯ್ಸೆಲ್ಲ ಕ್ರ್ಯಾಕ್ ಇರ್ತಾಯಿತ್ತು, ಬಿಕಾಸ್ ವಾಯ್ಸನ್ನು ಸುಸ್ತು ಮಾಡಿದ್ದೆ ನಾನು ರಾತ್ರಿ ಕೂಡ. ಸೊ ವಾಯ್ಸೆಲ್ಲ ಕ್ರ್ಯಾಕ್ ಇರ್ತಿತ್ತು. ಸೊ ದ್ಯಾಟ್ ಕ್ರ್ಯಾಕ್ ಆ್ಯಡೆಡ್ ಅ ನ್ಯೂ ಫ್ಲೇವರ್ ಟು ದ ಸಾಂಗ್ ವಿಚ್ ದ ಸಾಂಗ್ ನೀಡೆಡ್. ಸೊ ಈ ಥರ ಎಲ್ಲ ಯೋಚನೆ ಮಾಡಿ ವಿ ಯೂಸ್ ಟು ಪ್ರಾಕ್ಟೀಸ್. ನಾನು ಮಾತ್ರ ಅಲ್ಲ, ಎಲ್ಲರೂ ಅಷ್ಟು ಕಷ್ಟಪಡ್ತಾ ಇದ್ರು. ಸೊ ಈ ಪ್ರಾಕ್ಟೀಸಿಂದ ಇದು ಜಾಸ್ತಿ ಅನ್ಸುತ್ತಲ್ವಾ ನಿಮಗೆ? ಐ ಮೀನ್ ನೀವು ಹಾಡು ಏನು ಹಾಡ್ತಿರಲ್ಲ ಅದ್ರ ಹಿಂದ್ಗಡೆ ಎಷ್ಟು ಸ್ಟ್ರಗಲ್ ಪಡಬೇಕಾಗತ್ತೆ ಅಂತಂದರೆ ಅದು ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟ್ರಗಲ್ ಇಲ್ಲದೆ ಆಗೋದೇ ಇಲ್ಲ ಮ್ಯಾಮ್, ಬಿಕಾಸ್ ವಿ ವರ್ ಟಾಪ್ 16 ಇನ್ ದ ಕಂಟ್ರಿ. ಸೊ ಸ್ಟ್ರಗಲಲ್ಲಿ ಇಷ್ಟು ಕಮ್ಮಿ ಆದರೂ ಕೂಡ ವಿಲ್ ಬಿ ಔಟ್ ಆಫ್ ದ ಶೋ. ಇವಾಗ ನನ್ನ ಅಪ್ಪ ಅಮ್ಮನ ಹತ್ರ ಹೇಳ್ತಾ ಇದ್ದೆ, ನಾವೆಲ್ಲ ಇಟ್ಸ್ ಲೈಕ್ ಮೆಟಫರಿಕ್ಲಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ನಾವು 16 ಜನ ಸೇರಿ ಹಗ್ಗ ಹತ್ತಾ ಇದ್ದೀವಿ. ಸೊ ಒಂದು ಸ್ವಲ್ಪ ಗ್ರಿಪ್ಪಿಂಗ್ ಬಿಟ್ಬಿಟ್ರೆ ನಾನು ಡೈರೆಕ್ಟಾಗಿ ಬೆಂಗಳೂರು ಏರ್ಪೋರ್ಟಿಗೆ ಬಂದ್ಬಿಡ್ತೀನಿ ಅಂತ. ಸೊ ಗ್ರಿಪ್ ಹಿಡ್ಕೊಂಡೇ ಇರಬೇಕು. ಎಸ್. ಓಕೆ, ಸೊ ಜಡ್ಜಸ್ ಬಂದ್ವಿ ಅಂತಂದ್ರೆ ಆಬ್ವಿಯಸ್ಲಿ ಎಲ್ಲರೂ ನಿಮಗೆ ಸ್ವೀಟ್ ಆಗೇ ಇದ್ರು, ನೀವು ನಿಮ್ಮ ಜೊತೆ ಮಾತಾಡೋದು, ನಡ್ಕೊಳ್ಳೋದು, ಟ್ರೀಟ್ ಮಾಡೋದು ಎಲ್ಲವೂ ಚೆನ್ನಾಗಿರ್ತಾ ಇತ್ತು. ಸೊ ಜಡ್ಜಸ್ ಬಗ್ಗೆ ಹೇಳೋದಾಯ್ತಂದ್ರೆ ಮೇನ್ಲಿ ಶ್ರೇಯಾ ಮ್ಯಾಮ್ ಬಗ್ಗೆ. ಓಕೆ, ನೋ ಅಫೆನ್ಸ್ ವಿಶಾಲ್ ಸರ್ ಆ್ಯಂಡ್ ಬಾದ್ಶಾ ಸರ್, ಬಟ್ ಶ್ರೇಯಾ ಮ್ಯಾಮ್ ಅಂದರೆ ನಂಗೆ ತುಂಬ 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 ಇಷ್ಟ. ಅಂದರೆ ನಾನು ಬೇರೆ ಮುಂಚಿನ ಇಂಟರ್ವ್ಯೂನಲ್ಲೂ ಒಂದು ಇಂಟರ್ವ್ಯೂಲಿ ಹೇಳಿದ್ದೆ, ನಾನು ಫಸ್ಟ್ ಆಡಿಷನಲ್ಲಿ ಕೊಟ್ಟಾಗ ನಾನು ಶ್ರೇಯಾ ಮ್ಯಾಮ್ನೇ ನೋಡ್ಕೊಂಡು ಹಾಡ್ತಾ ಇದ್ದೆ. ಸೊ ಭಯ ಆಗ್ತಾಯಿತ್ತು, ವಾಯ್ಸ್ ನಡುಕ್ತಾ ಇತ್ತು. ಸೊ ಅದೇ ಕಂಪ್ಲೇಂಟ್ ಆಯಿತು. ವಿಶಾಲ್ ಸರ್ ಹೇಳಿದ್ರು, ನೀನು ಸ್ವಲ್ಪ ವಾರ್ಮಪ್ ಆಗಿಲ್ಲ ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿ ಹಾಡ್ತೀಯ, ಥಿಯೇಟರ್ ರೌಂಡಲ್ಲಿ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡು ಅಂತ ನಾನು ಸೆಲೆಕ್ಟ್ ಮಾಡಿದ್ರು. ಸೊ ಥಿಯೇಟರ್ ರೌಂಡಲ್ಲಿ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ,
ಶ್ರೇಯಾ ಮ್ಯಾಮನ್ನು ನೋಡಬಾರ್ದು. ಮೇಲ್ ನೋಡ್ಬೋದು, ಕೆಳಗೆ ನೋಡ್ಬೋದು, ಆಚೆ ಈಚೆ ನೋಡ್ಬೋದು, ಅಥವಾ ಕಣ್ಣು ಮುಚ್ಕೊಂಡು ಹಾಡ್ಬೋದು. ಶ್ರೇಯಾ ಮ್ಯಾಮನ್ನು ಮಾತ್ರ ಯಾವುದೇ ಕಾರಣಕ್ಕೂ ನೋಡಬಾರ್ದು. ನಾನು ಶ್ರೇಯಾ ಮ್ಯಾಮನ್ನು ನೋಡಲಿಲ್ಲ. ಆಮೇಲೆ ಅವ್ರು ಶ್ರೇಯಾ ಮ್ಯಾಮ್ ಏನೇನು ಎಕ್ಸ್ಪ್ರೆಸ್ ಮಾಡಿದ್ರು ಅಥವಾ ಏನೇನು ರಿಯಾಕ್ಷನ್ ಕೊಟ್ಟರು ನನ್ನ ಹಾಡಿಗೆ ಅಂತ ನಾನು ಟಿ ವಿಯಲ್ಲಿ ನೋಡಿದೆ. ನಾನು ಹಾಡ್ತಿದ್ರೆ ಅವ್ರು ಕಿರ್ಚಾಡ್ತಾ ಇದ್ದಾರೆ, ಶ್ರೀನಿಧಿ ಅಂತ ಫುಲ್ ಕಣ್ಣು ಇಷ್ಟು ಬಿಟ್ಕೊಂಡು ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ಟು. ನಾನು ಅವ್ರನ್ನ ನೋಡ್ತಾನೂ ಇಲ್ಲ. ಬಿಕಾಸ್ ಅವ್ರು ನೋಡಿದ್ರೆ ಮತ್ತೆ ನಾನು ಟೆನ್ಷನ್ ಆಗ್ತೀನಿ, ಮತ್ತೆ ಏನೇನೋ ಆಗೋಗುತ್ತೆ, ಫೋಕಸ್ ಕಳೆದೋಗುತ್ತೆ. ನನ್ಗೆ ಅಷ್ಟು ಇಷ್ಟ ಅವ್ರಂದ್ರೆ. ಅವ್ರನ್ನ ನೋಡಿದ್ರೆ ನಾನು ಫೋಕಸ್ ಕೊಟ್ಟೋಗುತ್ತೆ ಅನ್ನೋಷ್ಟು ಇಷ್ಟ ಅವರು ನನಗೆ. ಸೊ ಶ್ರೇಯಾ ಮ್ಯಾಮ್ ವಾಸ್ ವೆರಿ ಸ್ವೀಟ್. ಅಂದರೆ ಮನ್ಸಿಗೆ, ಅಂದರೆ ಅವ್ರ ಜಡ್ಜ್ಮೆಂಟ್ ಅಥವಾ ಕಮೆಂಟ್ ಕೊಡ್ತಿದ್ದ ರೀತಿನೇ ನಂಗೆ ತುಂಬ ಇಷ್ಟ. ಅಂದರೆ ಹೊಗಳ್ತಾ ಇದ್ರು, ಆ್ಯಂಡ್ ತಪ್ಪುಗಳನ್ನು ಹೇಳಬೇಕು. ನಾವೇನೇನು ತಪ್ಪು ಹಾಡಿದ್ವಿ, ಏನೇನು ಮಿಸ್ಟೇಕ್ಸ್ ಇತ್ತು ಅಂತಾನು ಹೇಳಬೇಕು. ಆ್ಯಟ್ ದ ಸೇಮ್ ಟೈಮ್ ನಮಗೆ ಬೇಜಾರಾಗದಿರೋ ಥರ ಹೇಳಬೇಕು. ನಮಗೆ ಬೇಜಾರಾಗಬಾರ್ದು, ನಮ್ಮ ಕಾನ್ಫಿಡೆನ್ಸ್ ಕಮ್ಮಿ ಆಗಬಾರ್ದು. ಬಟ್ ಅವ್ರು ಏನು ಹೇಳಬೇಕು ಅದನ್ನು ಹೇಳಬೇಕು. ಸೊ ಅವ್ರು ಕಾಮೆಂಟ್ ಕೊಡ್ತಿದ್ದ ರೀತಿ, ಅವ್ರು ಮಾತಾಡ್ತಿದ್ದ ರೀತಿ ನಂಗೆ ತುಂಬ ಇಷ್ಟ. ಬಟ್ ವಿಶಾಲ್ ಸರ್, ಎಲ್ಲರಿಗೂ ಗೊತ್ತಿರೋ ಥರ ವಿಶಾಲ್ ಸರ್ ಅಂದರೆ ಎಲ್ಲರಿಗೂ ತುಂಬ ಭಯ. ಬಿಕಾಸ್ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ ಅವರು ಅಂತ. ಬಟ್ ಕರೆಕ್ಟಾಗಿ ಹೇಳ್ತಾರೆ, ಕರೆಕ್ಟಾಗಿ ಜಡ್ಜ್ಮೆಂಟ್ ಕೊಡ್ತಾರೆ. ವಿಶಾಲ್ ಸರ್ ಏನು ಫಿಲ್ಟರ್ ಇಲ್ಲ. ಫಸ್ಟ್ ನಾನು ಆ್ಯಕ್ಚುಲಿ ಯಾರು ತುಂಬ ಓಕೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಕೇಳ್ತಾರೆ, ಬ್ರೋ ಮೇ ಐ ಬಿ ಆನೆಸ್ಟ್ ಅಂತ. ಬ್ರೋ ಮೇ ಐ ಬಿ ಆನೆಸ್ಟ್ ಅಂದ ತಕ್ಷಣ ಶೇಟ್ ಅಂತ ನಮಗೆ ಅರ್ಥ ಆಗ್ಬಿಡ್ಬೇಕಲ್ಲೇ. ಆ್ಯಂಡ್ ಪ್ರತಿ ಸತಿನೂ ಬಂದು ಅಂದರೆ ಆಫ್ ದ ರೋಲ್, ಕ್ಯಾಮ್ರಾ ಆಫ್ ಆಗಿದ್ದಾಗ, ರೋಲ್ ಆಗದೆ ಇದ್ದಾಗ ಬಂದು ನಮ್ಮ ಕಂಟೆಸ್ಟೆಂಟ್ ಗ್ಯಾಲರಿಲಿ ಕೂತ್ಕೊಂಡು ನಮ್ಗಳ ಜೊತೆ ಚೆನ್ನಾಗಿ ಮಾತಾಡಿ, ನಮ್ಗಳ ಜೊತೆ ಕಾಫಿ ಕುಡಿದು, ಯಾವ ಹಾಡು ನೀನು ಯಾವ ಹಾಡು ಹಾಡ್ತಿದ್ಯಾ, ನೀನು ಯಾವ ಹಾಡು ಹಾಡ್ತಿದ್ಯಾ, ಓ ವೆರಿ ನೈಸ್, ಆಲ್ ದ ಬೆಸ್ಟ್ ಅಂತ ನಮ್ಗಳ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಅವ್ರು ಕ್ಯಾರವನಲ್ಲಿ ಕೂರ್ತಾ ಇರಲಿಲ್ಲ, ಅಥವಾ ಬೇರೆ ಎಲ್ಲೋ ಕೂರ್ತಾ ಇರಲಿಲ್ಲ, ಅವ್ರು ಮೇಕಪ್ ರೂಮಲ್ಲಿ ಕೂರ್ತಿರ್ಲಿಲ್ಲ. ರಪ್ ಅಂತ ಮೇಕಪ್ ಮುಗಿಸ್ಕೊಂಡು ಕಾಸ್ಟ್ಯೂಮ್ ಎಲ್ಲ ಕರೆಕ್ಟಾಗಿ ರೆಡಿ ಆಗಿ ಬಂದು ನಮ್ಮ ಜೊತೆ ಕೂರ್ತಾ ಇದ್ರು. ಆ್ಯಂಡ್ ಊಟನೂ ಮುಗಿಸ್ಬಿಟ್ಟು ನಮ್ಮ ಜೊತೆ ಬಂದು ಕೂರ್ತಾ ಇದ್ರು ವಿಶಾಲ್ ಸರ್. ಸೊ ದಟ್ ವಾಸ್ ಸೋ ಸ್ವೀಟ್ ಆಫ್ ಹಿಮ್ ಅಂತ ಅನ್ಸುತ್ತೆ. ಅವ್ರಿಗೆ ಏನು ಬಂದಿದೆ ಹೇಳಿ ನಮ್ಗಳ ಜೊತೆ ಕೂತ್ಕೊಳ್ಳೋಕ್ಕೆ? ಅವ್ರಿಗೆ ಬೇಜಾನ್ ಕೆಲಸಗಳಿರುತ್ತೆ. ಈ ಸಚ್ ಅ ಹ್ಯೂಜ್ ಮ್ಯೂಸಿಕ್ ಡೈರೆಕ್ಟರ್. ಅವ್ರಿಗೆ ಏನು ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ಬೇಕು, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಸೊ ಆದರೂ ಕೂಡ ಬಂದು ಕೂತ್ಕೊಳ್ತಾ ಇದ್ರು ನಮ್ಮ ಜೊತೆ, ಚೆನ್ನಾಗಿ ಮಾತಾಡ್ತಾ ಇದ್ರು, ಕಾಲು ಎಳಿತಾ ಇದ್ರು. ಅಥವಾ ಅವ್ರೇನೋ ಸ್ನ್ಯಾಕ್ಸ್ ತಂದಿದ್ದಾರೆ ಮನೆಯಿಂದ, ಕೇಕ್ ಎಲ್ಲ ತೊಗೊಂಡು ಬರ್ತಿದ್ರು, ಕೊಡ್ತಿದ್ರು ನಮಗೂ ಕೂಡ. ಏನಿಲ್ಲ, ಒಂದು ಚಿಕ್ಕ ಡಬ್ಬಿಲಿ ಬಾದಾಮಿ ತರ್ತಾಯಿದ್ರು, ಬಾದಾಮಿನ ಕೊಡ್ತಿದ್ರು ನಮಗೆ, ಇಷ್ಟೇ ಇರೋದು ಇವತ್ತು ತೊಗೊಳ್ಳಿ ಅಂತ. ಸೊ ಈ ವಾಸ್ ಸೋ ಸ್ವೀಟ್. ಆ್ಯಂಡ್ ಬಾದ್ಶಾ ಸರ್ನ್ನು ಹೇಳಬೇಕು, ಬಾದ್ಶಾ ಸರ್ ಬಗ್ಗೆ ಹೇಳಬೇಕಂದ್ರೆ, ಹೀಸ್ ಅ ಮ್ಯಾನ್ ವಿತ್ ಅ ಹಾರ್ಟ್ ಆಫ್ ಅ ಬೇಬಿ ಅಂತ ನನಗನ್ಸುತ್ತೆ. ಹಾಡ್ತಿದ್ರೆ ಸುಮ್ಮನೆ ಗೊಳೋ ಅಂತ ಆಡೋರು ಕೂತ್ಕೊಂಡು. ಸೊ ದ್ಯಾಟ್ ಅಷ್ಟು ಬೇಗ ಕನೆಕ್ಟ್ ಆಗಬೇಕಂದ್ರೆ ಆ ಪ್ಯೂರಿಟಿ ಇರಬೇಕು ಮನಸ್ಸಲ್ಲಿ. ಸೊ ಕೆಲವೊಂದ್ಸತಿ ಅವ್ರಿಗೇನು ಏನು ಕಮೆಂಟೇ ಕೊಡೋಕ್ಕಾಗ್ದಿಲ್ಲ. ಹಿ ಜಸ್ಟ್ ಯೂಸ್ ಟು ಸೇ, ನಾನು ನಿನಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿಪ್ಪ, ನಂಗೆ ಬೇರೇನೂ ಹೇಳೋಕ್ಕಾಗಲ್ಲ. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಜಡ್ಜ್ ಪ್ಯಾನೆಲ್ ಯು ಕ್ಯಾನ್ ಮಾಡೋದು ನೋಡಿದೀನಿ, ಕೈಗೆ ಸಿಕ್ಕಿ ತಗೊಂಡು ಎಸೆದು ಬಿಡ್ತಾ ಇದ್ದೆ. ಹೌದು. ಆ್ಯಂಡ್ ನಾನು ಆ್ಯಕ್ಚುಲಿ ಗ್ರ್ಯಾಂಡ್ ಪ್ರೀಮಿಯರಲ್ಲಿ ಫಸ್ಟ್ ಎಪಿಸೋಡ್ ಆಡಿಷನ್ ಮುಗಿದ ತಕ್ಷಣ ಫಸ್ಟ್ ಎಪಿಸೋಡಲ್ಲಿ ಅವ್ರು ಬಂದು ನನಗೆ ಎತ್ಕೊಂಡ್ಬಿಟ್ಟಿದ್ರು ಹೆಗಲ್ ಮೇಲೆ. ಸೊ ಐ ಥಿಂಕ್ ಹೀಸ್ ಅ ಮ್ಯಾನ್ ವಿತ್ ಅ ಹಾರ್ಟ್ ಆಫ್ ಅ ಬೇಬಿ. ದ್ಯಾಟ್ ಇನ್ನಸೆನ್ಸ್. ಸುಮ್ಮನೆ ಗುಳೋ ಅಂತ ಅಳ್ತಾ ಇದ್ರು, ಹಾಡ್ತಿರ್ತಾರೆ, ಅವ್ರು ಅಳ್ತಾ ಇರ್ತಾರೆ. ಯಾಕೆ ಅಳ್ತಾರ ಗೊತ್ತಿಲ್ಲ. ಸೊ ಅಷ್ಟು ಬೇಗ ಕನೆಕ್ಟ್ ಆಗಬೇಕಂದ್ರೆ ಪ್ಯೂರಿಟಿ ಇರಬೇಕು ಮನಸ್ಸಲ್ಲಿ ಅಂತ ನನಗೆ ಅನ್ಸುತ್ತೆ. ಸೊ ಈಸ್ ಅ ಮ್ಯಾನ್ ವಿತ್ ಪ್ಯೂರ್ ಹಾರ್ಟ್. ಸೊ ಈ ಒಂದು ಜಡ್ಜ್ ಪ್ಯಾನೆಲ್ನ ನಾನು ತುಂಬ ಮಿಸ್ ಮಾಡ್ಕೋತೀನಿ ಆಫ್ಟರ್ ಗೆಟಿಂಗ್ ಎಲಿಮಿನೇಟೆಡ್. ತುಂಬ ಕಲಿಯೋಕ್ಕೆ ಸಿಗ್ತಾ ಇತ್ತು ನನಗೆ. ಸೊ ಯಾ, ಇಟ್ ವಾಸ್ ದ ಬೆಸ್ಟ್. ಇಟ್ಸ್ ದ ಬೆಸ್ಟ್ ಜಡ್ಜ್ ಪ್ಯಾನೆಲ್ ಎನಿ ರಿಯಾಲಿಟಿ ಶೋ ಕ್ಯಾನ್ ಹ್ಯಾವ್. ಓಕೆ, ಸೊ ನೀವು ಔಟ್ ಆಗಿ ಎಲಿಮಿನೇಟ್ ಆಗ್ತೀರಾ. ಎಲಿಮಿನೇಟ್ ಆದಮೇಲೆ ಜಡ್ಜಸ್ ಕಡೆಯಿಂದ ನಿಮಗೆ ಏನಾದರೂ ಒಂದು ಅಪ್ರಿಸಿಯೇಷನ್ ಅಥವಾ ಏನಾದರೂ ಸಲಹೆಗಳು ಆ ಥರದ್ದು ಏನಾದರೂ ಸಿಕ್ಕಿದುಂಟು? ನನಗೆ ಇವಾಗಲೂ ತುಂಬ ಬೇಜಾರು ಏನು ಅಂದರೆ, ಶ್ರೇಯಾ ಮ್ಯಾಮ್ ಆ್ಯಂಡ್ ಬಾದ್ಶಾ ಸರ್ ಇರಲಿಲ್ಲ ನಾನು ಎಲಿಮಿನೇಟ್ ಆದಾಗ ಅಂತ. ಉದಿತ್ ನಾರಾಯಣ್ ಅವರಿದ್ದರು ಆ್ಯಂಡ್ ವಿಶಾಲ್ ದಾಲಿ ಅವರಿದ್ದರು. ಸೊ ವಿಶಾಲ್ ಸರ್ ಏನು ಹೇಳಿದ್ರು ಅಂದರೆ, ವಿ ಟ್ರೆಷರ್ ಯು, ದಿಸ್ ಸ್ಟೇಜ್ ಇಸ್ ಆಲ್ವೇಸ್ ಯೋರ್ಸ್, ಯಾವಾಗ ಬೇಕಾದ್ರು ಬಂದು ನಮ್ಮನ್ನು ನೋಡು ನೀನು. ಆ್ಯಂಡ್ ಆ್ಯಕ್ಚುಲಿ ಹಿ ವಾಸ್ ಸೋ ಸ್ವೀಟ್. ಅವ್ರು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ನನಗೆ. ಯಾವ್ದಾದ್ರು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ರೆ ಅಥವಾ ನೀನೇನಾದ್ರು ಒರಿಜಿನಲ್ಸ್ ಏನಾದ್ರು ಮಾಡಿದ್ರೆ ದಯವಿಟ್ಟು ಕಳ್ಸಪ್ಪ ನನಗೆ, ಸಿಗ್ತಿರೋಣ, ಲೆಟ್ಸ್ ಕೀಪ್ ಇನ್ ಟಚ್ ಅಂತ ಎಲ್ಲ ಅವ್ರ ನಂಬರ್ ಅವರೇ ಕೊಟ್ಟರು ಬಂದು. ಅವ್ರಿಗೂ ತುಂಬ ಬೇಜಾರಾಯಿತು ಆ್ಯಕ್ಚುಲಿ ನಾನು ಎಲಿಮಿನೇಟ್ ಆಗಿದ್ದು. ನೀನು ತುಂಬ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಪ್ಪ. ಆ್ಯಕ್ಚುಲಿ ಶ್ರೇಯಾ ಮ್ಯಾಮಿಗೆ ನಾನಂದರೆ ಸ್ವಲ್ಪ ಫೇವ್ರೇಟ್. ಸೊ ವಿಶಾಲ್ ಸರ್ ಹೇಳಿದ್ರು, ಇದನ್ನು ನಾನೇನಾದ್ರು ಶ್ರೀನಿಧಿ ಎಲಿಮಿನೇಟ್ ಆದ ಅಂತ ನಾನೇನಾದ್ರು ಶ್ರೇಯಾ ಘೋಷಾಲ್ ಅವ್ರಿಗೆ ಹೇಳಿದ್ರೆ ಶೀಲ್ ಬಿ ಶ್ಯಾಟರ್ಡ್, ಶೀಲ್ ಬಿ, ಅವರು ತುಂಬ ಎದೆ ಹೊಡ್ಕೊಂಡ್ಬಿಡ್ತಾರೆ ಅಂತ. ಸೊ
ಎಲಿಮಿನೇಟ್ ಆಗುವಾಗಲೂ ಕೂಡ ಎಷ್ಟು ಒಳ್ಳೆ ಮಾತುಗಳಾಡಿ ಕಳಿಸೋದು ಅಂದರೆ ಅಗೇನ್ ಅಷ್ಟು ದೊಡ್ಡ ವೆಟ್ರನ್ ಮ್ಯೂಸಿಷಿಯನ್ಸ್ಗೆ ಏನು ಬಂದಿದೆ ನಮ್ಮ ಹತ್ರ ಅಷ್ಟು ಒಳ್ಳೆ ಮಾತಾಡಬೇಕು ಅಂತ. ಇವಾಗ ಒಂದು ಸ್ವಲ್ಪ ಪುಷ್ ಸಿಕ್ತು, ಒಂದು ಸ್ವಲ್ಪ ಏನಪ್ಪ ಸ್ಟಾರ್ಡಮ್ ಬಂತು ಅಂದರೆ 3-4 ಕೋಡ್ ಬಂದುಬಿಡುತ್ತೆ ಜನಕ್ಕೆ. ಸೊ ಅಷ್ಟು ವೆಸ್ಟರ್ನ್ ಮ್ಯೂಸಿಷಿಯನ್ಸ್ ನಮ್ಮ ಹತ್ರ ಅಷ್ಟು ಚೆನ್ನಾಗಿ ಕೂತ್ಕೊಂಡು ಮಾತಾಡಬೇಕು, ಅಷ್ಟು ಚೆನ್ನಾಗಿ ಮೋಟಿವೇಟ್ ಮಾಡಿ ಮನೆಗೆ ಕಳಿಸ್ಬೇಕು ಅಂದರೆ ಐ ಥಿಂಕ್ ಇಟ್ಸ್ ದ ಸ್ವೀಟೆಸ್ಟ್ ಜೆಸ್ಚರ್ ಆಫ್ ಅ ಮ್ಯೂಸಿಷಿಯನ್ ಆ್ಯಂಡ್ ಆ್ಯಸ್ ಅ ಜಡ್ಜ್. ಆ್ಯಂಡ್ ಉದಿತ್ ನಾರಾಯಣ್ ಅವರು ಹೇಳಿದ್ರು, ಎಲಿಮಿನೇಟ್ ಆದಮೇಲೂ ಇಷ್ಟು ನಗ್ನಗ್ತಾ ಇದೆಯಪ್ಪ, ಸೊ ದ್ಯಾಟ್ ಶೋಸ್ ಯು ಆರ್ ಅನ್ಸ್ಟಾಪಬಲ್. ನೀನು ಎಲಿಮಿನೇಟ್ ಆದಮೇಲೂ ನಗ್ನಗ್ತಾ ಮನೆಗೆ ಹೋಗ್ತಾ ಇದೆಯಾ, ನಗ್ತಾ ಇದೆಯಾ, ಅಲ್ಲಿ ನಾನು ನಗ್ತಾ ಇದ್ದೆ ಆ್ಯಕ್ಚುಲಿ, ನಗ್ತಾ ಇದೆಯಲ್ಲಪ್ಪ, ಎಲ್ಲರಿಗೂ ಆಗಲ್ಲ ಇದು, ಸೊ ರಿಯಲಿ ಹ್ಯಾಪಿ, ನೀನು ತುಂಬ ಮುಂದಕ್ಕೆ ಹೋಗ್ತೀಯಾ ಅಂತ ಅಂದರು. ಆ್ಯಂಡ್ ಉದಿತ್ ನಾರಾಯಣ್ ಅವ್ರು ಕೇಳಿದ್ರು ನನಗೆ, ಯಾವ ಊರಿನವನು ನೀನು ಅಂತ. ಐ ಟೋಲ್ಡ್ ಬ್ಯಾಂಗ್ಳೂರ್. ಸೊ ಹಿ ವಾಸ್ ಲೈಕ್, ಅಚ್ಚಾ ಬ್ಯಾಂಗ್ಳೂರ್, MTV ಸುಬ್ಬಲಕ್ಷ್ಮಿಗೆ, ವಾವ್ ಸರ್, ಯು ರಿಮೆಂಬರ್ ದಟ್ ಸಾಂಗ್, ಸೋ ಸ್ವೀಟ್ ಆಫ್ ಯು ಸರ್ ಅಂತ ನಾನು. ಸೊ it was a very sweet moment, though it was a bitter moment, eliminate ಆಗೋದು. ಬಟ್ the judges and my lovely co-contestants made it sweet. ಓಕೆ, ಫೈನಲಿ ಎಲಿಮಿನೇಟ್ ಅಂತೂ ಆದ್ರಿ. ಸೊ ಒಂದಿಷ್ಟು ಫೇಮ್ ಸಿಕ್ಕಿದೆ ನಿಮಗೆ ಅದರಲ್ಲಂತೂ ನೋ ಡೌಟ್, ಬಿಕಾಸ್ ಆಗಲೇ ಫ್ಯಾನ್ ಪೇಜಸ್ ನಿಮ್ಮದು ಕ್ರಿಯೇಟ್ ಆಗಿ ಹೋಗ್ಬಿಟ್ಟಿದೆ. ಸೊ ಒಂದ್ಸಲ ಈ ಥರ ಒಂದು ಶೋಗಳಿಗೆ ಹೋಗಿ ಬಂದ್ರಿ ಅಂತಂದರೆ ಅಲ್ಲಿ ನಿಮ್ಮ ಆಪರ್ಚುನಿಟಿ ಬಾಗಿಲುಗಳು ತೆರ್ಕೊಳ್ಳುತ್ತೆ. ಒಂದಲ್ಲ ಒಂದು ಎಷ್ಟು ನೀವೇ ಆಯ್ಕೆ ಮಾಡ್ಕೊಳ್ಳುವಂತಹ ಒಂದಿಷ್ಟು ಸಿಚುವೇಶನ್ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಆ ಥರದ್ದು ಏನಾದರೂ ಆಗಿದೆಯಾ? ಆಪರ್ಚುನಿಟೀಸ್ ಏನೇನು ಆಪರ್ಚುನಿಟೀಸ್ ಬಂದಿದೆ, ಯಾವ್ದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ಏನು ಪ್ಲಾನ್ಸ್ ಇದೆ ನಿಮ್ಮದು ಅಂತ? ಮ್ಯಾಮ್, ಸದ್ಯಕ್ಕಂತೂ ಐ ಆಮ್ ನಾಟ್ working on any plans. I'm taking up concerts and I'm taking up recordings. ಮತ್ತೆ ವಾಪಸ್ I'll get back to background scoring of movies and all. ಬಟ್ ನಾನೇ ಒರಿಜಿನಲ್ಸ್ ಆಗಿ ಎಲ್ಲ ಮಾಡೋದೆಲ್ಲ ಸದ್ಯಕ್ಕೆ ಪ್ಲ್ಯಾನ್ಸ್ ಇಲ್ಲ, ಬಿಕಾಸ್ ಐ ಆಮ್ ಸ್ಟಿಲ್ ಗೆಟಿಂಗ್ ಇನ್ ಟು ಬ್ಯಾಂಗ್ಳೂರ್ ವೈಬ್ಸ್. ಇವಾಗ ನಾನು MG ರೋಡಿಗೆ ಬಂದೇ ಇರಲಿಲ್ಲ, ನಿಮ್ಮ ಆಫೀಸ್ಗೆ ಬರೋ ನೆಪದಲ್ಲಿ MG ರೋಡಿಗೆ ಬಂದಂಗೆ ಎಷ್ಟು ವರ್ಷ ಆಗಿತ್ತು MG ರೋಡಿಗೆ ಬರ್ದೆ? ಎಷ್ಟು ವರ್ಷ ಆಗಿತ್ತು ಅಂತ ಅನಿಸ್ತು, ಬಟ್ 6 ತಿಂಗಳಾಗಿದ್ದು. ಸೊ ಬೆಂಗಳೂರು ವೈಬ್ಸ್ನ ನಾನು ತುಂಬ ಮಿಸ್ ಮಾಡಿಕೊಂಡೆ. ಸೊ ಇದನ್ನು ಇನ್ನೊಂದು ಸ್ವಲ್ಪ ಹ್ಯಾವ್ ಟು ಸಿಂಕ್ ಇನ್. ಅಲ್ಲಿಂದ ಎಲಿಮಿನೇಟ್ ಆಗಿ ಬಂದೆ. ದಿಸ್ ಇಸ್ ನಾಟ್ ಮುಂಬೈ, ದಿಸ್ ಇಸ್ ಬ್ಯಾಂಗ್ಳೂರ್. ಸೊ ಇವಾಗ ಮತ್ತೆ ಆ್ಯಸ್ ಯೂಶುವಲ್ ಆಗುತ್ತೆ ಲೈಫು. ಆಬ್ವಿಯಸ್ಲಿ ಆಪರ್ಚುನಿಟೀಸ್ ತೆರ್ಕೊಳ್ಳುತ್ತೆ, ಬಟ್ ಐ ಆಮ್ ನೋ ಮೋರ್ ಇನ್ ಇಂಡಿಯನ್ ಐಡಲ್ ಅನ್ನೋದನ್ನು ಐ ಸ್ಟಿಲ್ ಹ್ಯಾವ್ ಟು ಸಿಂಕ್ ಇನ್ ಇನ್ನೊಂದು ಸ್ವಲ್ಪ. ಸೊ ಅದಾದಮೇಲೆ ಐಲ್ ಬಿ ಟೇಕಿಂಗ್ ಅಪ್ ನ್ಯೂ ಪ್ರಾಜೆಕ್ಟ್ಸ್ ಆ್ಯಂಡ್ ಐಲ್ ಬಿ ಬ್ಯಾಕ್ ಇನ್ ಫ್ರಂಟ್ ಆಫ್ ದ ಪೀಪಲ್. ಓಕೆ, ಪ್ಲೇಬ್ಯಾಕ್ ಸಿಂಗಿಂಗ್ ಅದ್ರ ಬಗ್ಗೆ ಏನಾದರೂ ಕನಸಿದೆಯಾ ಅಥವಾ? ಮ್ಯಾಮ್, ಪ್ಲೇಬ್ಯಾಕ್ ಸಿಂಗಿಂಗ್ ಅನ್ನೋ ಕನಸು ಡೆಫಿನೆಟ್ಲಿ ಇದೆ. ಪ್ಲೇಬ್ಯಾಕ್ ಸಿಂಗಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ನನಗೆ ಕನಸಿದೆ. ಸೊ ಪ್ಲೇಬ್ಯಾಕ್ ಸಿಂಗಿಂಗ್ ಯಾಕೆ ಅಂದರೆ ನನಗೆ ಅದರಲ್ಲೂ ಕೂಡ ತುಂಬ ಕಲಿಯೋಕ್ಕೆ ಸಿಗುತ್ತೆ ಅಂತ. ಇವಾಗ AJ ಸರ್ ಹತ್ರ ಒಂದು ರೆಕಾರ್ಡಿಂಗಿಗೆ ಹೋಗಿದ್ದೆ ನಾನು. ಸೊ AJ ಸರ್ ಹೇಳ್ಕೊಡ್ತಾ ಇದ್ರು ನನಗೆ. ಸೊ ಆಕ್ಟಿವ್ಸ್ ಎಲ್ಲ ಚೇಂಜ್ ಮಾಡೋ ಥರ ಒಂದು ಸಾಂಗ್ ಇತ್ತು. ಸೊ ಹಾಡ್ತಾ ಇದ್ದೆ. ಸೊ ಇವಾಗ ಹಿಂದಕ್ಕೆ ಹೋಗ್ಬೇಕಂತ ಗೊತ್ತಾಗಲ್ಲನು ನಿನಗೆ ಅಂತ ಬೈತಾಯಿದ್ರು. ಸೊ ಹಿಂದಕ್ಕೆ ಹೋಗ್ಬಿಟ್ಟು ಹಾಡ್ತಿದ್ದೆ ಹೈ ಪಿಚ್ ನೋಟ್ಸ್ ಎಲ್ಲ. ಆ್ಯಂಡ್ ದೆನ್ ಸಡನ್ಲಿ ಎಷ್ಟು ಕಮ್ ಡೌನ್, ಇವಾಗ ಮುಂದಕ್ಕೆ ಬರಬೇಕಂತ ಗೊತ್ತಾಗಲ್ವೇನೋ ಅಂತ. ಸೊ ತುಂಬ ಕಲಿಯೋಕ್ಕೆ ಸಿಗುತ್ತೆ, ವಾಯ್ಸ್ ಡೈನಾಮಿಕ್ಸ್ ಆಗಲಿ, ಮೈಕ್ ಡೈನಾಮಿಕ್ಸ್ ಆಗಲಿ. ಸೊ ಸುಚೇತನ್ ಸರ್ ಹೇಳ್ತಾರೆ, ಮೈಕ್ಗೆ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಹಾಡಿ. ನೀವೇನೋ ಮೈಕಿಗೇನೋ ಹೇಳ್ಕೊಡ್ತಿದ್ದೀರಾ, ಮೈಕಿಗೇನೋ ಹೇಳ್ತಿದ್ದೀರಾ, ಮೈಕಿಗೇನೋ ಅರ್ಥ ಮಾಡಿಸ್ತಿದ್ದೀರಾ ಅನ್ನೋ ಥರ ಹಾಡಿ ಅಂತ ಸುಚೇತನ್ ಸರು ನಂಗೆ ಹೇಳ್ತಾ ಇರ್ತಾರೆ ಯಾವಾಗಲೂ. ಮೈಕಿಗೆ ಏನೂ ಗೊತ್ತಿಲ್ಲ, ಮೈಕ್ ಇಸ್ ಅ ಡಂಪ್ ಗೈ ಇನ್ ಫ್ರಂಟ್ ಆಫ್ ಯು ಅಂತ ಅಂದ್ಕೊಂಡು ಹಾಡಿ ಅಂತ. ಸೊ ಆ ಎಕ್ಸ್ಪೀರಿಯೆನ್ಸು, ಅದರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಸಿಗೋದು ಸ್ಟುಡಿಯೋನಲ್ಲೇ. ಸೊ ಪ್ಲೇಬ್ಯಾಕ್ ಸಿಂಗಿಂಗನ್ನು ಮುಂದುವರಿಸಬೇಕು ಅಂತ ನನಗೆ ಇನ್ನೂ ತುಂಬ ಕನಸಿದೆ. ಸ್ವಲ್ಪ ಮಾಡಿದ್ದೆ. AJ ಸರ್ಗೆ ಒಂದು ಸಾಂಗ್ ಹಾಡಿದ್ದೆ, ಕರ್ಕಿ ಅನ್ನೋ ಒಂದು ಮೂವಿಗೆ, ಮುಂಬೈಗೆ ಹೋಗೋಕ್ಕೆ ಜಸ್ಟ್ ಮುಂಚೆ. ಸೊ ಇವಾಗ ಐ ಹ್ಯಾವ್ ಟು ಸಿ, ಐ ಆಮ್ ಲುಕಿಂಗ್ ಫಾರ್ ಮೋರ್ ಆಪರ್ಚುನಿಟೀಸ್. ಸಿಕ್ಕರೆ ಐ ವಿಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ಅರ್ಜುನ್ ಜನ್ಯ ಸರ್ ಅಂತಂದ್ರೆ ಎಲ್ರಿಗೂ ಒಂದು ತಲೆಯಲ್ಲಿದೆ, ನ್ಯೂ ಕಮರ್ಸ್ಗೆ ಒಂದು ಆಪರ್ಚುನಿಟಿ ಕೊಡುವಂತಹ ಮ್ಯೂಸಿಕ್ ಡೈರೆಕ್ಟರ್. ಎಷ್ಟು ಜನ ನ್ಯೂ ಕಮರ್ಸ್ಗೆ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ದಟ್ಸ್ ಆ್ಯಕ್ಚುಲಿ ಸೋ ಸ್ವೀಟ್ ಆಫ್ ಹಿಮ್. ಅವರೇ ಹೇಳ್ತಾ ಇರ್ತಾರೆ, ಅವರು ಜಗಳಾಡ್ತಿರ್ತಾರಂತೆ ಪ್ರೊಡ್ಯೂಸರ್ಸ್ ಜೊತೆ. ಪ್ರೊಡ್ಯೂಸರ್ ಹೇಳ್ತಾ ಇರ್ತಾರೆ ಇವ್ರ ಹತ್ರ ಹಾಡ್ಸೋಣ ಅಂತ. ಬಟ್ AJ ಸರ್ ಹೇಳ್ತಾರಂತೆ ದಟ್ ಇವ್ರದ್ದೊಂದ್ಸತಿ ಕೇಳಿ ನೋಡಿ, ಬೇಡ ಅಂದರೆ ಪರವಾಗಿಲ್ಲ ಅಂತ. ಸೊ ಯಾರು ಮಾಡ್ತಾರೆ ಆ ಥರ ಮ್ಯೂಸಿಕ್ ಡೈರೆಕ್ಟರ್ಸು? ಯು ಜಸ್ಟ್ ಕಂಪೋಸ್ ಅ ಸಾಂಗ್, ಯು ಜಸ್ಟ್ ಟೇಕ್ ದ ಮನಿ, ಡನ್. ಬಟ್ ಒಬ್ಬ ಬಡ್ಡಿಂಗ್ ಸಿಂಗರ್ಗೋಸ್ಕರ ಪ್ರೊಡ್ಯೂಸರ್ ಜೊತೆ ಫೈಟ್ ಯಾರು ಮಾಡ್ತಾರೆ ಇವಾಗ? ಸೊ ದ್ಯಾಟ್ಸ್ ಸೋ ಸ್ವೀಟ್ ಆಫ್ ಹಿಮ್ ಅಂತ ನನಗನ್ಸುತ್ತೆ. ಆ್ಯಂಡ್ ಅವರ ಒಂದು ಗರಡಿಲಿ ಬಂದಿರೋ ತುಂಬ ಜನ ಮ್ಯೂಸಿಷಿಯನ್ಸ್ ಇವಾಗ ಧೂಳೆಬ್ಬಿಸ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ.
ಫಿಲ್ಮ್ ಫೇರ್ ಬೇರೆ ಬಂತು ಮೊನ್ನೆ ಜಸ್ಕರನ್ ಅವ್ರಿಗೆ ದ್ವಾಪರಗೆ. ಸೊ ಐ ಆಮ್ ಲುಕಿಂಗ್ ಫಾರ್ ಆಪರ್ಚುನಿಟೀಸ್ ಫ್ರಮ್ ಹಿಮ್. ಓಕೆ, ಸೊ ಇದೆಲ್ಲ ಹೊರತುಪಡಿಸಿದ್ರೆ ಕೊನೆಯದಾಗಿ ಹ್ಮ್. ಮ್ಯೂಸಿಕ್ನ ಬಿಟ್ಟು ಬೇರೆ ಏನು ಮಾಡ್ತಾರೆ ಶ್ರೀನಿಧಿ ಅಂತ? ಮ್ಯೂಸಿಕನ್ನು ಬಿಟ್ಟು ತುಂಬ ಮಾಡ್ತೀನಿ. ಮ್ಯೂಸಿಕ್ನ ಬಿಟ್ಟು ಐ ಆಮ್ ಫಿಟ್ನೆಸ್ ಫ್ರೀಕ್, ವರ್ಕೌಟ್ ಮಾಡ್ತೀನಿ. ಆ್ಯಂಡ್ ಎನ್ ಸಿ ಸಿಯಲ್ಲಿದ್ದೆ ನಾನು. ಎನ್ ಸಿ ಸಿಯಲ್ಲಿ ಐ ವಾಸ್ ಒನ್ ಅಮಂಗ್ ದ 111 ಪೀಪಲ್ ಹೂ ಗೋ ಟು ಡೆಲ್ಲಿ. ಇವಾಗ ಪೂರಾ ಇಡೀ ಇಂಡಿಯಾದಲ್ಲಿ ಸೆಲೆಕ್ಷನ್ ಪ್ರಾಸೆಸ್ ನಡೆಯುತ್ತೆ. ಎಷ್ಟೋ ಲಕ್ಷಗಟ್ಟಲೆ ಎನ್ ಸಿ ಸಿ ಕೆಡೆಟ್ಸಿಂದ ದೇ ಟೇಕ್ 111 ಟು ಡೆಲ್ಲಿ ಓಕೆ. ಪರೇಡ್ಗೆ ಅಂತ, ಆರ್ ಡಿ ಸಿ ಕ್ಯಾಂಪ್ಗೆ ಅಂತ. ಸೊ ಐ ವಾಸ್ ಒನ್ ಅಮಂಗ್ ದೆಮ್. ಸೊ ಎನ್ ಸಿ ಸಿ ಆಯಿತು. ಆ್ಯಂಡ್ ಐ ಆಮ್ ಅ ಫಿಟ್ನೆಸ್ ಫ್ರೀಕ್ ಆ್ಯಂಡ್ ಐ ಆಲ್ಸೋ ಟೀಚ್ ಮ್ಯೂಸಿಕ್. ಸುಚೇತನ್ ಸರ್ ಇನ್ಸ್ಟಿಟ್ಯೂಟಲ್ಲೇ ನಾನು ಕಲಿತೀನಿ ಆ್ಯಸ್ ವೆಲ್ ಆ್ಯಸ್ ಐ ಟೀಚ್. ಸೊ ಇನ್ನು ತುಂಬ ಸ್ಕೆಚಿಂಗ್ಸ್ ಮಾಡ್ತೀನಿ, ಚಿಕ್ಕ ಪುಟ್ಟ ಸ್ಕೆಚಸ್. ಹೊಟ್ಟೆ ಪಾಡಿಗೆ ಏನು ಮಾಡ್ತಾರೆ, ಏನು ಕೆಲಸ ಮಾಡ್ತಾರೆ? ಹೊಟ್ಟೆ ಪಡೆಗೆ ಹಾಡ್ತೀನಿ. ಓಕೆ, ಹಾಡು ಬಿಟ್ಟು ನಿಮ್ಮ ಒಂದು ಬೇರೆ ನೀವು ಓದಿರೋದ್ರ ಮೇಲೆ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ, ಇಲ್ಲ ಫುಲ್ ಫ್ಲೆಡ್ಜಾಗಿ ಫುಲ್ ಫ್ಲೆಡ್ಜಾಗಿ ಮ್ಯೂಸಿಕ್ ಮಾಡಬೇಕಂತ ಇದ್ದೀನಿ. ಓಕೆ. BCom ಮುಗಿಸಿ ಐ ಕಂಪ್ಲೀಟ್ಲಿ ಕೇಮ್ ಇನ್ ಟು ಮ್ಯೂಸಿಕ್. ಸೊ ಮ್ಯೂಸಿಕ್ ಗೇವ್ ಮಿ ಗುಡ್ ಅಮೌಂಟ್ ಆಫ್ ಬ್ರೆಡ್ ಆ್ಯಂಡ್ ಬಟರ್. ಸೊ ಐ ಥಾಟ್ ತಾಯಿ ಶಾರದೆ ಕೈ ಹಿಡ್ದಿದ್ದಾಳೆ, ಯಾವಾಗಲೂ ಹಿಡ್ದೇ ಇರಲಿ ಅಂತ. ಓಕೆ ಶ್ರೀನಿಧಿ, ಥ್ಯಾಂಕ್ ಯು ಸೋ ಮಚ್. Thank you so much. ಒಂದು ಬಿಸಿ ಶೆಡ್ಯೂಲ್ ಇತ್ತೋ ಏನೋ, ನಾವು ಕಾಡಿಸ್ಬಿಟ್ಟು ಇಂಟರ್ವ್ಯೂ ಥ್ಯಾಂಕ್ ಯು ವೈದೇಹಿ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ನನ್ನನ್ನು ಕರೆದು ಆ್ಯಂಡ್ ಅವ್ರು ಹೇಳ್ತಾ ಇದ್ರು ನನ್ನ ಕಾಂಟ್ಯಾಕ್ಟ್ ಮಾಡೋಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ನನ್ನ ಕರೆದು ಇಷ್ಟೊಂದು ಜನರ ಮುಂದೆ ನನ್ನ ಎಕ್ಸ್ಪೀರಿಯನ್ಸಸ್ನ ಹಂಚ್ಕೊಳ್ಳೋಕ್ಕೆ ಒಂದು ಆಪರ್ಚುನಿಟಿ, ಒಂದು ಪೋಡಿಯಂ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ಆ್ಯಂಡ್ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಫಾರ್ ಪ್ರಜಾವಾಣಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ನಿಮ್ದು ಏನೇನು ಕನಸಿದೆಯೋ ಅದೆಲ್ಲವೂ ಆದಷ್ಟು ಬೇಗ ಈಡೇರಲಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಾಗಿತ್ತು ಇಂಡಿಯನ್ ಐಡಲ್ ಖ್ಯಾತಿಯ ಶ್ರೀನಿಧಿ ಶಾಸ್ತ್ರಿ ಅವರ ಮಾತು. ಹೋಪ್ಫುಲಿ ಈ ಇಂಟರ್ವ್ಯೂ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ಪ್ರಜಾವಾಣಿನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.